ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಾ? ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಸೈಕೋ ಕಿಲ್ಲರ್ ಮೂವಿ ನೋಡೋಣ. ಈ ಮೂವಿ ನೋಡಕ್ಕಿನ್ನ ಒಂದ್ ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಅಕಸ್ಮಾತ್ ನಿಮ್ಮ ಹತ್ರ ಬ್ಲೂಟೂತ್ ಅಂತದೇನ ಇದ್ರೆ ಹಾಕೊಂಡು ಕೇಳಿ. ಅದಿಲ್ವಾ ಏನಾದ್ರು ಕೆಲಸ ಕಾರ್ಯನ ಇದ್ರೆ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ನೋಡಿ. ಏನೋ ಇವ್ನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಏನಂತ ಅನ್ಕೊಂಬೇಡಿ. ಮೂವಿನ ನೋಡ್ಬಿಟ್ಟು ಆಮೇಲೆ ಹೇಳಿ ಸೂಪರ್ ಮೂವಿ ಕಾಣೋ ಇದು ಅಂತ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದಿಬ್ರು ಅಂಕಲ್ಗಳು ನಾಯಿನ ಕರ್ಕೊಂಡು ವಾಕಿಂಗ್ ಗೆ ಬಂದವ್ರೆ. ಅವರಿಬ್ರು ಕಷ್ಟ ಸುಖ ಮಾತಾಡ್ತಾವ್ರೆ. ಆ ನಾಯಿ ಬೊಗಳ್ತಾನೆ ಇದೆ. ಆ ಕಡೆ ಒಂದ್ ನಾಯಿ ಬೀದಿ ನಾಯಿ, ಅದು ಬೊಗಳ್ತಾ ಇದೆ. ಇವ್ರು ಹಿಂಗೆ ಮಾತಾಡ್ತಾ ಇರಲ್ಲ, ಟಕ್ಕಂತ ನಾಯಿ ಆ ಬೆಲ್ಟ್ ಬಿಚ್ಕೊಂಡೋಗಿ ಅಲ್ಲೊಂದು ಪೈಪ್ ಇದೆ, ಆ ಪೈಪ್ ಹತ್ರ ಬಡ್ಕೊಂತ ಇದೆ. ಇವರು ಹೋದ್ರು ಏನಪ್ಪಾ ಅಂತ ನೋಡಿದ್ರೆ ಅಲ್ಲೊಂದು ಹುಡುಗಿನ ಯಾರೋ ಒಬ್ರು ಕೊಂದು ನೀಟಾಗಿ ಕವರ್ ಅಲ್ಲಿ ಸುತ್ತಿ ಇಟ್ಟವ್ರೆ. ಅಲ್ಲಾಗ್ತಾರೆ ಟೈಟ್ಲ್. ಹಂಗೆ ನೈಟ್ ಆಯ್ತು, ಇಲ್ಲೊಬ್ಬ ಸೈಕೋ ಇರಂಗ ಅವನೇ ಒಂದ್ ಹುಡುಗಿನ ಹಾಕೊಂಡು ಕೊಚ್ಚುತ್ತಾ ಬಿದ್ದವನೆ. ಕಟ್ 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 ಅಂತಾರೆ. ನೋಡಿದ್ರೆ ಇದೊಂದು ಶೂಟಿಂಗು ಸರ್. ಟೈಮ್ ಮುಗಿತ ಸರ್ ಅಂತ ಅಲ್ಲಿ ಅಲಾರಾಮ್ ಹೊಡ್ಕೊಂತ ಇದೆ. ಅಲಾರಾಮ್ ನ ಹೊಡಿತಾವನೆ, ಅಲಾರಾಮ್ ಸ್ಟಾಪ್ ಆಗ್ತಲ್ಲ. ಅದೇ ಅಲಾರಾಮ್ ನ ಹೊಡಿತಾ ನೋಡಿ ಠಮ್ ಅಂತ ಕಂಡ್ಬಿಟ್ಟ. ಆಕ್ಚುಲಿ ಇವರೇ ನಮ್ಮ ಹೀರೋ. ಇವರೊಂದು ಸೈಕೋ ಫಿಲಿಂ ಮಾಡ್ಬೇಕಂತ ತುಂಬಾ ಆಸೆ, ಬಟ್ ಎಲ್ಲೂ ಚಾನ್ಸ್ ಸಿಗ್ತಾ ಇಲ್ಲ ಇವ್ರಿಗೆ. ಅದಕ್ಕಾಗಿ ತುಂಬಾ ಪ್ರೊಡ್ಯೂಸರ್ ಹತ್ರ ಕೇಳ್ಕೊಂಡು ಅಲ್ದು ಸಾಕಾಗಿ ಇವಾಗ ಸೈಲೆಂಟ್ ಆಗಿ ಅವ್ರೆ. ಅಮ್ಮ ಮಾವ ಬಂದ್ರು. ಲೋ, ಈ ಶೂಟಿಂಗು ಈ ಡೈರೆಕ್ಷನ್ ಎಲ್ಲ ಬಿಟ್ಬಿಡು. ಹೆಂಗು ನಿಮ್ಮ ಅಪ್ಪ ಹೋದ್ರಲ್ಲ, ಮಾವ ನಿನಗೆ ಆ SI ಪೋಸ್ಟಿಂಗ್ ಕೊಡಿಸ್ತಾರಂತೆ, ಪ್ಲೀಸ್ ಕಣೋ ಒಪ್ಕೊಳ್ಳೋ ಮಗನೆ ಅಂತ ಹೇಳ್ತಾರೆ. ಮಗನೋ ಅಮ್ಮ ಇನ್ನೊಂದು ವಾರ ಟೈಮ್ ಕೊಡಮ್ಮ ಅಂತೇಳಿ ತಿರ್ಗಾ ಪ್ರೊಡ್ಯೂಸರ್ಗಳನ್ನ ಹುಡುಕ್ತಾವನೆ. ಒಬ್ರು ಪ್ರೊಡ್ಯೂಸರ್ ಒಪ್ಕೊಂಡ್ಬಿಟ್ರು. ಅದನ್ನ ಬಂದು ಖುಷಿಯಾಗಿ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂತಾನೆ, ಮಚಾ ಪ್ರೊಡ್ಯೂಸರ್ ಸಿಕ್ಬಿಟ್ರು ಕಣೋ ಅಂತ. ನೋಡಿದ್ರೆ ಮಾರನೇ ದಿನ ಪ್ರೊಡ್ಯೂಸರ್, ನೋಡಪ್ಪ ನಾನು ಜೋಸೆ ಕೇಳಕ್ ಹೋಗಿದ್ದೆ, ನಿನಗೂ ನನಗೂ ಟೈಮ್ ಸೇರ್ಲು ಕಣೋ, ಅದಕ್ಕಾಗಿ ಈ ಸ್ಟೋರಿನ ಆಮೇಲೆ ಮಾಡೋಣ ಬಿಡು ಅಂತ ಡೈರೆಕ್ಟರ್ ಕೈ ಎತ್ಬಿಟ್ರು. ಈ ಕಡೆ ತಂಗಿಗೆ ಬೇರೆ ಮದುವೆ ಇಲ್ಲ, ಅಮ್ಮ ಬೇರೆ ಅಳ್ತಾವ್ರೆ. ತಂಗಿ ಹೇಳ್ತಾಳೆ, ಅಣ್ಣ ನೀನ್ ಮಾಡೋಣ, ನಾನ್ ಬೇಕಾದ್ರೆ ಇನ್ನೂ ಸ್ವಲ್ಪ ಕೆಲಸ ಮಾಡ್ತೀನಿ ಅಂತ. ಅಮ್ಮನೇ, ಲೇ ನಿನಗೆ 33 ವರ್ಷ ಆಯ್ತು ಕಣೆ, ಇನ್ ಯಾವಾಗ ಮದುವೆ ಮಾಡ್ಕೊಳ್ಳೋದು ಅಂತ ಅಣ್ಣನ ಹತ್ರ ಹೇಳ್ತಾ ಅವ್ರೆ. ಅಣ್ಣನು ಪಾಪ ಯೋಚನೆ ಮಾಡ್ದ ಎಲ್ಲಾ ಕಡೆ ಕೆಲಸ ಇಲ್ವಲ್ಲ, ಡೈರೆಕ್ಷನ್ ಕೆಲಸ. ಅದಕ್ಕಾಗಿ ಸರಿ ಪೊಲೀಸ್ ಆಡೋಣ ಬಿಡು ಅಂತೇಳಿ ಟ್ರೈನಿಂಗ್ಗೆ ಹೋಯ್ತಾನೆ. ಹೆಂಗ ಅವ್ರ ಮಾವ ಪೊಲೀಸ್ ಅಲ್ವಾ, ಇವನಿಗೆ ಹಂಗೆ ಮಾಡಿ ಕೆಲಸ ಕೊಡಿಸ್ಬಿಟ್ರು. ಫಸ್ಟ್ ಡೇ ಡ್ಯೂಟಿಗೆ ಹೋದ. ಅಲ್ಲೊಬ್ರು ಪೊಲೀಸ್ ಒಬ್ಬನ ಹಾಕೊಂಡು ರುಬ್ಬತಾವ್ರೆ. ಯೋ ತಗೊಳಯ, ಹೊಸ್ತಾಗನೆ ಬಂದಿದ್ಯಾ, ಇವನಿಟ್ಟು ಟ್ರೈನಿಂಗ್ ತಗೋ, ಬೇಜಾನಾಗಿ ರುಬ್ಬು ಅಂತ ಹೇಳ್ತಾವ್ರೆ. ಇವನಿಗೂ ಹೊಡಿಯಕ್ ಮನ್ಸಿಲ್ಲ. ಹಂಗೆ ಬೀಚ್ ಹತ್ರ ಹೋಗಿ ಆ ಡೈರೆಕ್ಷನ್ ಬುಕ್ ನ ಎತ್ತಿ ಬಿಸಾಕ್ತಾನೆ. ತಿರ್ಗಾ ಹಂಗೆ ಅವನ ಹತ್ರ ವಾಪಸ್ ಬರುತ್ತೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಒಂದ್ ಹುಡುಗಿ ಕೂಲಿಂದ ಮನೆ ಕಡೆಗೆ ಹೋಯ್ತಾವ್ರೆ. ಆ ನಾಯಿ ಮರಿನೂ ಓಡ್ ಬಂತು. ಅಲ್ಲಿ ಯಾರ ಹುಡುಗಿನ ಕರೆದ್ರು ಗುರು. ಆ ಹುಡುಗಿ ಹಂಗ್ ಹೋದ್ಲು. ನೋಡಿದ್ರೆ ನಾಯಿ ಮರಿ ಮಾತ್ರ ಮನೆಗ್ ಬಂತು. ಅಮ್ಮನು, ಮಗಳೇ ಎಲ್ಲೇ ಹೋಗಿದ್ಯಾ ಅಂತ ಮಗಳನ್ನ ಹುಡುಕ್ತಾವ್ರೆ. ಮಗಳು ಕಾಣೆ ಆಗೋದ್ಲು. ಆ ನಾಯಿ ಕತ್ತಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇದೆಯಲ್ಲ, ಹಂಗೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಅಮ್ಮ ಮಗಳು ಕುಂತವ್ರೆ, ಅಳ್ತಾವ್ರೆ. ಅಲ್ಲಿಗೆ ನಮ್ ಹೀರೋ ಬಂದ್ರು. ಏನಮ್ಮ ಆಯ್ತು ಅಂತ. ಇಲ್ಲ ಸರ್, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಯಾರೋ ಒಬ್ಬ ಅಯೋಗ್ಯ ಸರ್ ಬಂದ್ಬಿಟ್ಟು ನನ್ ಮಗಳ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡ್ದ, ಅದಕ್ಕೆ ಅವನ್ನ ಕೊಚ್ಚಿ ಕೊಂದ್ಬಿಟ್ಟೆ ಸರ್. ಹೌದಾ, ನಿನ್ ಗಂಡ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಹೆಂಗ್ಸ್ ಏನ್ ಹೇಳುತ್ತೆ ಗೊತ್ತಾ, ಸರ್ ನನ್ ಮಗಳ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಪ್ರಯತ್ನ ಮಾಡಿದೆ ನನ್ ಗಂಡ ಸಾರ್ ಅಂತ ಹೇಳ್ತಾರೆ. ನಮ್ ಹೀರೋ ಮನ್ಸು ಒಂಥರ ಕರಗ್ಬಿಡ್ತು. ಆ ಹುಡುಗಿ ಬೇರೆ ಎಕ್ಸಾಮ್ ಬರೀಬೇಕಂತೆ, ಅದಕ್ಕಾಗಿ ಅಮ್ಮ ನೀನ್ ಹೋಗಮ್ಮ ನಾನು ಇದ್ದೀನಿ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಬಂದ್ಬಿಟ್ಟು, ಸರ್ ಬೇಡ ಸರ್, ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ರೀ ನೋಡ್ಕೋತೀನಿ ಬಿಡ್ರಿ ಅಂತ ಹೇಳಿ ಆ ಹುಡುಗಿನ ಎಕ್ಸಾಮ್ಗೆ ಕಳಿಸ್ಬಿಟ್ರು. ಹಂಗೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ತಿರ್ಗಾನು ಒಳಗಡೆ ಒಂದು ಗೊಂಬೆ ತಲೆ ಯಾರೋ ಚಿಂದಿ ಚಿತ್ರನ ಮಾಡಿ ಕಳಿಸವ್ರೆ. ಅದನ್ನ ಡೀಪ್ ಆಗಿ ಪೊಲೀಸ್ ಅವರು ಎಂಕ್ವೈರಿ ಮಾಡ್ತಾ ಅವ್ರೆ. ಇವಾಗ ಒಂದು ಹುಡುಗಿ ಕಳೆದೋಯ್ತಲ್ಲ, ಅವ್ರ ಅಪ್ಪ ಅಮ್ಮನೂ ಬಂದವ್ರೆ ಕಂಪ್ಲೇಂಟ್ ಕೊಡಕ್ಕೆ. ಹಂಗೆ ಈ ಕಡೆ ನಮ್ಮ ಹೀರೋಯಿನ್ ಎಂಟ್ರಿ. ಹೀರೋಯಿನ್ ಟೀಚರು. ಮಾವನಿಗೆ ಒಬ್ಳು ಮಗಳಿದ್ಲಲ್ಲ, ಮಾವ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ರಾಂಗ್ ಸಿಗ್ನೇಚರ್ ಹಾಕಿ ತಗೊಳಕೊಂಡಿದ್ದೀನಿ ಸ್ಕೂಲಲ್ಲಿ, ನೀನೇ ಅಪ್ಪ ಅಂತ ಸ್ವಲ್ಪ ಹೇಳ್ಬಾರೋ ಅಂತ ಈಗ ಹೇಳಿ ಕರ್ಕೊಂಡು ಹೋಗಿರ್ತಾರೆ. ಅವರು ನಮ್ಮ ಹೀರೋಯಿನ್ ಮುಖ ನೋಡಿ ಬಿದ್ಬಿಟ್ರಲ್ಲೇನೆ. ಆ ಹುಡುಗಿಗೆ ಹೊಡಿತಾರೆ, ತಪ್ಪು ಮಾಡ್ತೀಯಾ ಅಂತ. ಹಂಗೆ ನೈಟ್ ಆಯ್ತು. ಅಣ್ಣ ಫಸ್ಟೇ ಸೈಕೋಗಳು ಮೂವಿ ತೆಗಿಬೇಕಂತಿದ್ದಾರೆ. ಆ ಗೊಂಬೆ ತಲೆ ಇತ್ತಲ್ಲ, ಅದನ್ನ ಇಟ್ಕೊಂಡು ಏನೋ ನೋಡ್ತಾವ್ರೆ. ಹಂಗೆ ಬೆಳಗ್ಗೆ ಆಯ್ತು. ಸ್ಟೇಷನ್ ಬಂದ್ರು. ಅಲ್ಲೊಂದು ಲೇಡಿ ಪೊಲೀಸ್ ಒಬ್ಬನ ಹಾಕೊಂಡು ರುಬ್ಬುತ್ತಾವ್ರೆ. ಈ ಕಡೆ ನಮ್ಮ ಹೀರೋನು, ಸ್ವಲ್ಪ ಮಾಡ್ಬೇಕು ಮಾಮ ಪ್ಲೀಸ್, ಅವ್ರ ಹತ್ರ ಹೆಂಗಾರು ಚಾನ್ಸಸ್ ಕೊಡೋನಿಗೆ ಅಂತ ಹೇಳ್ತಾರೆ. ಮಾವನು, ಲೈ ಸುಮ್ನೆರೋ, ಅಯ್ಯಮ್ಮ ಡೇಂಜರ್ ಕಣೋ, ಅವಳ ಹತ್ರ ಮಾತಾಡಕ್ಕಾಗಲ್ಲ, ಸುಮ್ನೆರಪ್ಪ ಅಂತ ಹೇಳ್ತಾರೆ. ಟಕ್ಕಂತ ಅಯ್ಯಮ್ಮ ತಿರುಗ್ಬಿಟ್ಟು, ಯೋ ಏನಯ್ಯ ಅಲ್ಲಿ ಬಡ್ಕೊಂತ ಇದ್ದೀರಾ? ಇಲ್ಲ ಮೇಡಮ್ ಇನ್ನೊಂದು ಮಾತಾಡ್ಬೇಕಂತೆ. ನಮ್ಮ ಹೀರೋ ಅವಾಗ ಹೇಳ್ತಾನೆ, ಮೇಡಮ್ ಆಕ್ಚುಲಿ ಆ ಹುಡುಗಿರ್ನ ಕೊಂದವನು ಒಬ್ಬ ಸೈಕೋ ಇರ್ಬೇಕು ಮೇಡಮ್. ಯಾಕೆ ಗೊತ್ತಾ, ಇಬ್ಬರನ್ನು ಒಂದೇ ತರ ಕೊಲೆ ಮಾಡಿದಾನೆ ಮೇಡಮ್. ಒಂದೇ ತರ ಕವರ್ ಅಲ್ಲಿ ಸುತ್ತಾಕವನೆ, ಒಂದೇ ತರ ಅವ್ರ ಮುಖ ಮೂತಿ ಎಲ್ಲ ಹೊಡೆದಾಕವನೆ, ಒಂದೇ ತರ ಅವ್ರ ಕೂದ್ಲು ಕಿತ್ತಾಕವನೆ, ಒಂದೇ ತರ ಅವ್ರಿಬ್ಬರನ್ನ ಕವರ್ ಅಲ್ಲೇ ಸುತ್ತಾಕವನೆ. ಪ್ಲೀಸ್ ಮೇಡಮ್ ಇದು ಹಿಂಗೆ ಬಿಟ್ರೆ ಆಗಲ್ಲ ಮೇಡಮ್, ಆದಷ್ಟು ಬೇಗ ಅವನ ಹಿಡಿಬೇಕು ಅಂತ ನಮ್ ಹೀರೋ ಹೇಳ್ತಾರೆ. ಆ ಅಮ್ಮನಿಗೆ ಒಂಥರ ಬೇಜಾರಾಗೋಯ್ತು. ಇವನೇನಪ್ಪ ನನಗೆ ಕೆಲಸ ಹೇಳ್ತಾನಲ್ಲ ಅಂತೇಳಿ, ಯೋ ಹೋಗಿ ಸಿಗರೇಟ್ ತಗೊಂಬ ಹೋಗಲ್ಲಿ. ಇಲ್ಲ ಮೇಡಮ್ ಹೇಳೋ ಮಾತು ಕೇಳಿ ಪ್ಲೀಸ್ ಮೇಡಮ್, ಹಿಂಗೆ ಬಿಟ್ರೆ ನಾಳೆನೋ ಒಂದು ಕೊಲೆ ಆದ್ರೂ ಆಗ್ಬೋದು ಅಂತ ಹೇಳ್ತಾನೆ. ಆ ಅಮ್ಮ ಇವನ್ ಮಾತು ಕೇಳೋದೇ ಇಲ್ಲ. ನೋಡಿದ್ರೆ ಮಾರನೇ ದಿನ ಒಂದು ಬ್ರಿಡ್ಜ್ ಕೆಳಗಡೆ ಅದೇ ತರ ಕೊಲೆ ಆಗೈತೆ. ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋದ್ರು. ನಮ್ ಹೀರೋ ಏನೆಲ್ಲ ಹೇಳದ್ನೋ ಅದನ್ನೇ ಆ ಡಾಕ್ಟರ್ ಹೇಳ್ತಾವ್ರೆ. ಅದನ್ನ ಕೇಳಿ ಆ ಪೊಲೀಸ್ ಅಮ್ಮನಿಗೆ ಇನ್ನ ಶಾಕ್. ಅಲ್ಲಿಗೆ ದೊಡ್ಡಧಿಕಾರಿ ಬಂದ್ರು. ಏನಮ್ಮ ಏನ್ ನಡೀತಾ ಇದೆ, ಹೌದು ಯಾರ ಸೀರಿಯಲ್ ಕಿಲ್ಲರು ಹಂಗಿಂಗಂತ ದೊಡ್ಡಧಿಕಾರಿ ಕೇಳ್ತಾವ್ರೆ. ಅವಾಗ ನಮ್ ಹೀರೋ ಆ ಪೊಲೀಸ್ ಅಮ್ಮ ಹೇಳಿದ್ ಮಾತಲ್ಲ ಅವ್ರ ಹತ್ರ ಹೇಳ್ತಾನೆ. ಆ ದೊಡ್ಡಧಿಕಾರಿನೋ, ಇಲ್ಲ ಇವನ ಜೊತೆಲೆ ಇಕೊಳ್ಳಿ ಅಂತ ಆ ಪೊಲೀಸ್ ಅಮ್ಮನಿಗೆ ಹೇಳ್ತಾರೆ. ನಮ್ ಹೀರೋ, ಸರ್ ನಾನು ಒಂದೇ ಒಂದು ಹೇಳ್ತೀನಿ ಕೇಳ್ತೀರಾ? ಏನ್ ಹೇಳಪ್ಪ? ಇಲ್ಲ ಸರ್, ಈ ಸೈಕೋಗಳಿಗೆ ಅವ್ರು ಕೊಲೆ ಮಾಡ್ತಾರೆ ಎಲ್ಲರೂ ಭಯ ಬೀಳಬೇಕು, ಅದಕ್ಕೆ ಅವನು ಆ ಬೊಂಬೆ ಎಲ್ಲ ಬಿಟ್ಬಿಟ್ಟು ಹೋಯ್ತಾವನೆ ಸರ್. ಇವಾಗ ಬಂದಿರೋ ಡೆಡ್
ಡೆಡ್ ಬಾಡಿನ ಒಂದ್ 2-3 ದಿವಸ ಯಾರಿಗೂ ಗೊತ್ತಿಲ್ರಂಗಿಟ್ರೆ ಅವನಿಗೊಂಥರ ಬೇಜಾರಾಗುತ್ತದು. ಏನಪ್ಪಾ ಈ ನ್ಯೂಸ್ ಬಗ್ಗೆ ಯಾರು ಮಾತಾಡಿಲ್ವಲ್ಲ ಅಂತ ಅವನೇ ಆಚೆ ಬರ್ತಾನೆ ಸರ್ ಅಂತ ನಮ್ ಹೀರೋ ಹೇಳ್ತಾರೆ. ಅದಕ್ಕೆ ದೊಡ್ಡಧಿಕಾರಿ ನೋಡಪ್ಪ ಹಂಗೆಲ್ಲ ಮಾಡಕ್ಕಾಗಲ್ಲ, ಇದು ತುಂಬಾ ರಿಸ್ಕ್, ಹೇಳೋ ಮಾತ್ ಕೇಳು, ದೊಡ್ಡರ ಮಾತ್ ಕೇಳು ಅಂತ ದೊಡ್ಡಧಿಕಾರಿ ಹೊಂಟೈತಾರೆ. ಆ ಹುಡುಗಿ ಅವ್ರ ಅಪ್ಪ ಅಮ್ಮನೂ ಬಂದ್ರು, ಬಾಡಿನ ನೋಡಿದ್ರೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ ಹೀರೋಗೂ ಒಂಥರ ಶಾಕು. ಏನ್ ಹೇಳ್ತಾ ಇದೀರಾ ನೀವು, ನಿಮ್ ಮಗಳಲ್ವಾ ಅದು? ಇಲ್ಲ ಸರ್ ನಮ್ ಮಗಳಲ್ಲ ಅಂತ ಅವರು ಹೊಂಟೈತಾರೆ. ನೋಡಿದ್ರೆ ದೊಡ್ಡಧಿಕಾರಿ ನೀನ್ ಹೇಳಿದ್ದು ಸ್ವಲ್ಪ ಲಾಜಿಕಲ್ಲೇ ಇದೆ, ಓಕೆ ನೀನ್ ಹೇಳ್ದಂಗೆ ಮಾಡೋಣ ಇರು ಅಂತ ಆ ಹುಡುಗಿ ಬಾಡಿನ ಯಾರಿಗೂ ಗೊತ್ತಿಲ್ದಿರಂಗೆ ಇಟ್ಟಿದ್ದಾರೆ ಸೀಕ್ರೆಟ್ ಆಗಿ. ಈ ಕಡೆ ಹಂಗೆ ನಮ್ ಹೀರೋ ಅವ್ರ ಮಾವನ ತೋರಿಸಿದ್ರು. ಹುಡುಗಿ ಸ್ವಲ್ಪ ಚೆನ್ನಾಗಿ ಓದ್ತಾ ಇಲ್ಲ ಅಂತೇಳಿ ಒಂದು ಸ್ಪೆಷಲ್ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಈ ಕಡೆ ಹಂಗೆ ನಮ್ ಹೀರೋ ತೋರಿಸ್ತಾರೆ. ಹೀರೋ ಗೊಂಬೆ ಅಂಗಡಿಗೆ ಹೋಗಿ ಹುಡುಕ್ತವ್ರೆ. ಸರ್ ಈ ತರ ಗೊಂಬೆ ಸಿಗುತ್ತಾ ಅಂತ. ಸರ್ ಒಂದೇ ಒಂದು ಬೊಂಬೆ ಇರಬೇಕು, ಬನ್ನಿ ನೋಡೋಣ ಅಂತ ಕರ್ಕೊಂಡು ಹೋಯ್ತಾರೆ. ಹಂಗೆ ಈ ಕಡೆ ಸ್ಕೂಲಲ್ಲಿ ತೋರಿಸಿದ್ರು. ಆ ಮೇಷ್ಟ್ರು ತುಂಬಾ ಒಳ್ಳೆಯವನು ಅನ್ಕೊಂಡೆ, ಅವನೆಂತ ಕೆಲಸ ಮಾಡ್ತಾನೆ ನೋಡಿ. ಇವಾಗ ನೀಂದ 12th ಹೋಗ್ತಾ ಇದೆಯಲ್ಲ, ಚೆನ್ನಾಗೇ ಓದ್ತಾ ಇಲ್ವಲ್ಲ ನೀನು, ಇದು ನಿಮ್ಮ ಅಪ್ಪ ಅಮ್ಮನ ಹೇಳ್ಬಿಡ್ಲ ಇಲ್ಲ ನಾನು ಹೇಳೋ ಕೆಲಸ ಮಾಡ್ತೀಯಾ ಅಂತೇಳಿ ಆ ಹುಡುಗಿರ ಹತ್ರ ಸ್ವಲ್ಪ ಕೆಟ್ಟ ಕೆಲಸ ಮಾಡ್ತಾನೆ ಅವನು. ನನಗೆ ಗೊತ್ತಿರಂಗೆ ಇವನೇ ಸೈಕೋ ಇರ್ಬೋದಾ. ಆ ಹುಡುಗಿನೂ ಹಂಗೆ ಆಚೆ ಬರುತ್ತೆ. ಅಲ್ಲಿ ಮ್ಯಾಜಿಕ್ ಶೋ ನಡೀತಾ ಇದೆ. ಆ ಹುಡುಗಿನ ಕರೆದು ಆ ಅಮ್ಮ ಮ್ಯಾಜಿಕ್ ಮಾಡ್ತಾ ಇದೆ. ಹಂಗೆ ಈ ಕಡೆ ನಮ್ಮ ಹೀರೋಯಿನ ತೋರಿಸಿದ್ರು. ಸ್ಕೂಲ್ ಮುಗಿಸ್ಕೊಂಡು ಹಂಗೆ ಆಚೆ ಬರ್ತಾರೆ. ಅಲ್ಲೂ ಹುಡುಗಿಗೆ ಕಿವಿ ಕೇಳಿಸಲ್ಲ. ಆ ಹುಡುಗಿನು ಮೇಡಮ್ ನನಗೆ ವಿಶ್ ಮಾಡಿ ಅಂತೇಳಿ ಬರ್ತ್ಡೇ ವಿಶ್ ಮಾಡಿಸ್ಕೊಂತಾ ಇದೆ. ಇವರು ಬರ್ತ್ಡೇ ವಿಶ್ ಮಾಡ್ಬಿಟ್ಟು ಸೀದಾ ಹಂಗೆ ಆಚೆ ಬರ್ತಾರೆ. ಆ ಹುಡುಗಿ ಒಂದು ಆಟೋಲಿ ಹೋಗ್ತಾ ಇದೆ. ಆ ಆಟೋ ಹಿಂದ್ಗಡೆ ಸ್ಟಾರ್ ಇದೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ನೋಡಿದ್ರೆ ಆ ಹುಡುಗಿನೂ ಕಿಡ್ನಾಪ್ ಆಗೋದ್ಲು. ಪೊಲೀಸ್ ಅವರು ಬಂದು ಎಂಕ್ವೈರಿ ಮಾಡ್ತಾವ್ರೆ ಟೀಚರ್ ಅಮ್ಮನ ಹತ್ರ. ಟೀಚರ್ ಅಮ್ಮನ ಇಲ್ಲ ನನ್ ಕೆಲಸ ಇದೆ, ನಾನು ಹೋಗ್ಬೇಕು ಹಂಗೆ ಹಿಂಗ ಅಂತ ಹೇಳ್ತಾವ್ರೆ. ನಮ್ಮ ಹೀರೋನು ಮೌ ಅರ್ಥ ಆಯ್ತಾ ಇಲ್ವಾ ನಿನಗೆ, ಹುಡುಗಿ ಕಾಡೆ ಹಾಕ್ಬಿಟ್ಟು ಹೇಳ್ತಾ ಇದೀವಿ, ಇವಾಗ ನಾವು ಮನೆಗೆ ಹೋಗ್ಬೇಕಂತ ಹೇಳು, ನಡಿ ಹೋಗೋಣ ಯಾವ ಆಟ ತೋರಿಸು ಅಂತ ಎಲ್ಲ ಆಟ ಹುಡುಕ್ತಾರೆ. ನೋಡಿದ್ರೆ ಅಲ್ಲಿ ಯಾವ ಆಟನೂ ಸಿಗಲ್ಲ, ಫುಲ್ಲು ಕತ್ಲೆ ಆಗೋಗುತ್ತೆ. ಹಂಗೆ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡವ್ರೆ. ಅಲ್ಲಿಗೊಂದು ಆಟೋ ಬಂತು. ಏನು ಟೀಚರ್ ಅಮ್ಮ ಡ್ರಾಪ್ಗೆ ಬೇಕಾ ಬಾ ಕೊಡ್ತೀನಿ ಅಂತ ರ್ಯಾಗಿಂಗ್ ಮಾಡ್ತಾ ಅವ್ರೆ. ಇವರು ಹಂಗೆ ಸ್ವಲ್ಪ ಮುಂದೆ ಹೋಯ್ತಾರೆ. ನೋಡಿದ್ರೆ ನಮ್ಮ ಹೀರೋ ಅಲ್ಲೇ ಇದ್ದಾರೆ. ಎಲ್ಲರಿಗೂ 4 ತದಕ್ಬಿಟ್ಟು ಓಡಿಸ್ತಾರೆ. ಹೀರೋಯಿನ ಅವರೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಹೇಳ್ಬಿಟ್ರು ಸರ್ ಏನ್ ಅನ್ಕೊಂಬೇಡಿ, ಆ ಆಟ ನೋಡಿದ್ರೆ ಖಂಡಿತ ನಿಮ್ಗೆ ನಾನು ಫೋನ್ ಮಾಡ್ತೀನಿ ಅಂತ ಹೀರೋಯಿನ್ ಹೇಳ್ಬಿಟ್ರು. ಹೀರೋನು ಖುಷಿಯಾಗಿ ಬೈಕ್ ಎತ್ಕೊಂಡು ಒಯ್ತವ್ರೆ ಮನೆಗೆ. ಹಂಗೆ ಬೆಳಗ್ಗೆ ಆಯ್ತು, ಇಬ್ರಿಗೂ ಕಾಂಟ್ಯಾಕ್ಟ್ ಫೋನ್ ಅಲ್ಲಿ ಮಾತಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮ ಹೀರೋಯಿನ್ ಮನೇಲಿ ಅವಳು ಮುಂದೆ ಒಂದು ಸ್ಟಾರ್ ನೋಡಿದ್ಲು ಗುರು. ಹಂಗೆ ಟಕ್ ಅಂತ ನಮ್ಮ ಹೀರೋಗೆ ಹೇಳ್ತಾಳೆ, ಹಲೋ ಕೇಳಿಸ್ತಾ ಇದ್ಯಾ ಆ ಆಟೋ ಹಿಂದ್ಗಡೆ ಒಂದು ಸ್ಟಾರ್ ಇದೆ ನೋಡ್ರಿ ಅಂತ. ಆ ಸ್ಟಾರ್ ಇರೋ ಆಟೋ ಇವನು ಮುಂದೆನೆ ಹೋಗ್ತಾ ಇದೆ. ಹಂಗೆ ಮಾಡಿ ಹಿಡ್ಕೊಂಡ್ಬಿಟ್ಟ ಆಟೋ ಡ್ರೈವರ್ನ ಹಾಕೊಂಡು ರುಬ್ಬುತ್ತಾವ್ರೆ. ಆಟೋ ಡ್ರೈವರು ಬಾಯ್ ಬಿಟ್ಬಿಟ್ಟ, ಸರ್ ನನಗೂ ಅದಕ್ಕೂ ಯಾವ್ದು ಸಂಬಂಧ ಇಲ್ಲ ಸರ್, ಒಬ್ಬ ಸ್ಕೂಲ್ ಮೇಸ್ಟ್ರ್ ಇದ್ದಾನೆ, ಅವನೇ ಅವಾಗ ಈ ತರ ಮಾಡಿಸ್ತಾನೆ ಸರ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಆ ಮೇಸ್ಟ್ರ ಮನೆಗೆ ಹೋದ್ರು. ಅಲ್ಲಿ ಆ ಹುಡುಗಿದು ಬ್ಯಾಗ್ ಐತೆ, ಒಂದು ಗಿಫ್ಟ್ ಬಾಕ್ಸ್ ಅಲ್ಲಿ ಐತೆ. ಅದು ನೋಡಿ ಕನ್ಫರ್ಮೇ ಮಾಡ್ಬಿಡ್ತಾರೆ ಪೊಲೀಸ್ ಅವರು. ಸೀದಾ ಹಂಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವ್ರ ಮಾವದ ಕರ್ಕೊಂಡೋಗಿ ಮಗಳನ್ನ ಸ್ಕೂಲಲ್ಲಿ ಬಿಟ್ರಲ್ಲ, ಆ ಹುಡುಗಿ ಎದ್ರನು ಅವನು ನಾಟಕ ಮಾಡ್ತಾವನೆ. ಏನ್ ನೀನು ಕರೆಕ್ಟ್ ಆಗಿ ಓದ್ತಾ ಇಲ್ವಲ್ಲ, ಎಲ್ಲ 50, 60, 40 ಬರ್ತದೆ ಮಾರ್ಕು, ನೀನ್ ಹಿಂಗೆ ಮಾಡ್ದೆ ಅನ್ಕೋ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತೀನಿ ಅಂತ ಭಯ ಬೀಳಿಸ್ತಾನೆ. ಆ ಹುಡುಗಿ ಬೇಡ ಸಾರ್ ಪ್ಲೀಸ್ ಸಾರ್ ಅಂತ ಹೇಳುತ್ತೆ. ಸರಿ ಎಲ್ಲರೂ ಹೋದ್ಮೇಲೆ ಡೋರ್ ಹಾಕ್ಬಿಟ್ಟು ಇಲ್ಲಿ ಬಂದು ಕುತ್ಕೋ ಅಂತ ಹೇಳ್ತಾನೆ. ಆ ಹುಡುಗಿನೂ ಬೇರೆ ಇದಿಲ್ಲ ಪಾಪ, ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತಾರೆ ಅಂತ ಭಯ ಬಿದ್ದು ಸೀದಾ ಬಂದು ಮಂಡಿ ಹಾಕ್ಬಿಟ್ಟು ಅವನು ಮುಂದೆ ಹಂಗೆ ಕುತ್ಕೊಂತಾಳೆ. ಇವನು ನಾನು 3 ಎಣ್ಣಿಸ್ತೀನಿ ಅಂತ ಹೇಳ್ತಾವನೆ. 1, 2, 3 ಅಂತಾನೆ. ಕಂಡ್ಬಿಟ್ರೆ ಮುಂದ್ಗಡೆ ಪೊಲೀಸ್ ಇದ್ದಾರೆ. ಗನ್ ನೋಡಿದ್ರ ಎಲ್ಲಿಟ್ಟಿದ್ದಾರೆ ಅಂತ ಅವನ ಹಂಗೆ ಭಯ ಬಿದ್ಬಿಡ್ತಾನೆ. ಹಂಗೆ ಹಿಂದೆ ಹೋಯ್ತಾವನ. ಅವನು ಢಮಾರ್ ಅಂತ ಸೌಂಡ್ ಕೇಳಿಸ್ತು. ಅವನು ಶೂಟ್ ಮಾಡಿಲ್ಲ, ತಿರ್ಗಾ ಚೇರ್ ಮುರಿದು ಆ ಕೋಲ್ ಎತ್ಕೊಂಡು ಟಣ್ ಅಂತ ಅವ್ನು ಕೊಟ್ಟ ಗಂಟೆಗೆ. ಹಂಗೆ ಅವನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಪೊಲೀಸರೆಲ್ಲ ಬಂದು ಲವ್ ಎಲ್ಲಾ ಹುಡುಗಿರ್ನು ಯಾಕೋ ಕೊಂದೆ ಹಂಗೆ ಹಿಂಗೆ ಅಂತ ಅವ್ನು ಕತ್ತಿನ ಬಿಡ್ಕೊಂಡು ಕೇಳ್ತಾವ್ರೆ. ಅವನು ಏನೋ ಕೊಲೆನಾ ಸರ್? ಕೊಲೆ ಎಲ್ಲ ಏನು ಇಲ್ಲ ಸರ್, ಆ ತರ ಕೊಲೆ ಎಲ್ಲ ಮಾಡಲ್ಲ ಹೆಣ್ಮಕ್ಳನ್ನ. ನಾನು ಏನೋ ಸುಮ್ನೆ ಕರ್ಕೊಂಡು ಹೋಯ್ತೀನಿ ಮನೆಗೆ, ಏನಾರ ಎಂಜಾಯ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅವನು. ಮತ್ತೆ ಅವತ್ತು ಸ್ಕೂಲ್ ಬ್ಯಾಗ್ ಎಲ್ಲ ಅಲ್ಲೇ ಇತ್ತಲ್ಲೋ ಅಂತ ಪೊಲೀಸ್ ಅವ್ರು ಕೇಳ್ತಾರೆ. ಓ ಅದಾ ಸರ್, ಅವತ್ತು ಸ್ಕೂಲ್ ಬಿಡ್ತು ಸರ್, ಆ ಹುಡುಗಿ ಆಟೋ ಬರ್ತಾ ಇದ್ಲು, ಗೊತ್ತು ಅವಳಿದಾಳಂತ, ಆದ್ರೂ ಕೈ ಹಾಕ್ದೆ. ಅವಳು ನನ್ನ ಮೇಷ್ಟ್ರ ತಾನೆ, ಬನ್ನಿ ಮೇಷ್ಟ್ರೆ ಅಲ್ಲಿಗಂಟ ಡ್ರಾಪ್ ಆಗ್ತೀನಿ ಅಂತ ಹೇಳಿದ್ಲು. ಕೈಯಲ್ಲಿ ಒಂದು ಖರ್ಚಿ ಇಟ್ಕೊಂಡಿದ್ಲು, ಅದ್ರಲ್ಲಿ ಎಂಬ್ರಾಯ್ಡಿಂಗ್ ಇತ್ತು. ಲೇ ನನ್ನ ಹೆಂಡತಿನ ಸೂಪರ್ ಆಗಿ ಎಂಬ್ರಾಯ್ಡಿಂಗ್ ಮಾಡ್ತಾಳೆ, ಬರ್ತೀಯ ನಮ್ಮ ಮನೆಗೆ ಅಂತ ಕೇಳಿದೆ. ಓಕೆ ಸರ್ ಬರ್ತೀನಿ ಅಂತ ಹುಡುಗಿ ಹೇಳಿದ್ಲು. ಆ ಹುಡುಗಿನ ಸೀದಾ ಮನೆ ಕರ್ಕೊಂಡೋಗಿ ಕುಂಡ್ರಿಸ್ಬಿಟ್ಟು ಅವಳಿಗೊಂದು ನಿದ್ದೆ ಮಾತ್ರ ಹಾಕೋಣ ಅನ್ಕೊಂಡೆ. ನೋಡಿದ್ರೆ ಅವಳು ನೋಡ್ಬಿಟ್ಲು. ಇನ್ನೇನು ಅವಳ ಹಿಡಿಯೋ ಅಷ್ಟಲ್ಲಿ ಬ್ಯಾಗು ಎಲ್ಲ ಬಿಟ್ಬಿಟ್ಟು ಓಡೊಂಟೋದ್ಲು ಸರ್ ಅಂತ ಹೇಳ್ತಾವನೆ. ಪೊಲೀಸ್ ಅವರು ಬಿಡ್ತಾ ಇಲ್ಲ. ಲೇ ನೀನ್ ಹೆಂಗು ಜೈಲ್ಗೆ ಹೋಗೋದು ಗ್ಯಾರಂಟಿನೇ, ನಿಜ ಹೇಳ್ಬಿಟ್ಟೆ ಅನ್ಕೋ, ಅಟ್ಲೀಸ್ಟ್ ನಿನ್ ಪ್ರಾಣನಾರು ಮಿಗುತ್ತೆ ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಅದಕ್ಕೆ ಅವನು ಮೆಂಟ್ಲಿ ಏನ್ ಹೇಳ್ತಾನೆ ಗೊತ್ತಾ, ಏನ್ ಸರ್ ಯಾರು ಸಿಕ್ಕಿಲ್ಲ ಅಂತ ಆ ಕೇಸ್ ನನ್ನ ಮೇಲೆ ಹಾಕಕ್ ನೋಡ್ತಾ ಇರಾ ಅಂತ ಕೇಳ್ತಾನೆ. ಹಂಗೆ ನೈಟ್ ಆಯ್ತು. ಮನೇಲಿ ಆ ಹುಡುಗಿಗೆ ಬರ್ತಡೆ, ಮಾವ ಅಲ್ವಾ, ಕೇಕೆಲ್ಲ ಕಟ್ ಮಾಡ್ಬಿಟ್ಟು ನೀಟಾಗಿ ಕುತ್ಕೊಂಡು ಫೋಟೋ ಎಲ್ಲ ನೋಡ್ತಾ ಅವ್ರೆ. ಹಂಗೆ ನಮ್ಮ ಹೀರೋಗೆ ಒಂದು ಫೋನ್ ಬಂತು ಹಾಸ್ಪಿಟಲ್ ಇಂದ. ಹೋಗಿ ನೋಡಿದ್ರೆ ಆ ಸೈಕೋ ಗನ್ ಪಾಯಿಂಟ್ ಅಲ್ಲಿ ಒಂದು ಪೊಲೀಸ್ ಹಿಡ್ಕೊಂಡವನೆ. ನಮ್ಮ ಹೀರೋನು ಹೇಳ್ತಾನೆ, ಮೇಡಮ್ ಬೇಡ, ಆ ಗನ್ನು ಶೂಟ್ ಆಗ್ಬಿಡ್ತದೆ, ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಅವನ್ನ, ಹೆಂಗೋ ಹಾಸ್ಪಿಟಲ್ ಇಂದ ಆಚೆ ಹೋಗೋ ವಿಷಯ ಹಿಡಿದು ಬಿಡ್ತೀನಿ, ಸೈಲೆಂಟ್ ಆಗಿರಿ ಮೇಡಮ್ ಅಂತ ಹೇಳ್ತಾನೆ. ಆ ಪೊಲೀಸ್ ಅಮ್ಮನಿಗೆ ಫಸ್ಟೇ ಅವನ ಕಂಡ್ರೆ ಆಗಲ್ಲ, ಈ ಫಸ್ಟ್ ಇಲ್ಲಿಂದ ಹೋಗೋ ಅಂತ ಬೈತಾವ್ರೆ. ಅವನು ಹಂಗೆ ಹಿಂದೆ ಹೋಯ್ತಾನೆ. ಈ ಸೈಕೋನು ಗನ್ ಪಾಯಿಂಟ್ ಹಿಡ್ಕೊಂಡಿದ್ನಲ್ಲ, ಹಂಗೆ ಲಿಫ್ಟ್ ಒಳಗೆ ನುಗ್ತಾನೆ. ಢಮಾರ್ ಅಂತ ಸೌಂಡ್ ಕೇಳಿಸ್ತು ಬುಲೆಟ್. ಲಿಫ್ಟ್ ಡೋರ್ ಓಪನ್ ಆಯ್ತು. ಆ ಪೊಲೀಸ್ ಅಪ್ಪನು ಅಲ್ಲೇ ಕುಂತವ್ರೆ. ಅವ್ರನ್ನೇ ಶೂಟ್ ಮಾಡ್ದ ಅಂತ ಅನ್ಕೊಂಡೆ. ಇಲ್ಲ, ಅಲ್ಲಿ ನೋಡಿ ನಮ್ಮ ಹೀರೋ ಬಂದ್ರು.
ಹೇಳಿದ್ರು ಹೀರೋನೇ ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ. ಹಂಗೆ ಮೆಟ್ಲ ಮೇಲೆ ಬಂದು ಕುತ್ಕೊಂಡವನೆ. ತಿರ್ಗಾ ಒಂದ್ ಫೋನ್ ಬಂತು ಮನೆಯಿಂದ. ನೋಡಿದ್ರೆ ಆ ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪನ ಗೊಳು ಅಂತ ಹತ್ಕೊಂತವನೆ. ಅಯ್ಯೋ ನನ್ ಮಗಳು ಇಲ್ಲೇ ಇದ್ಲಲ್ಲ, ಎಲ್ಲೋದ್ಲ ಗೊತ್ತಿಲ್ವಲ್ಲ, ಹಂಗ ಹಿಂಗಂತ ಹೇಳ್ತಾವ್ರೆ. ಟಕ್ ಅಂತ ನಮ್ಮ ಹೀರೋಗೆ ಒಂದು ಐಡಿಯಾ ಬಂತು. ಅಲ್ಲಪ್ಪ ಚಿಕ್ಕ ಹುಡುಗ ವಿಡಿಯೋ ಮಾಡ್ತಾ ಇರ್ತಾನೆ. ಆ ವಿಡಿಯೋನ ನಮ್ಮ ಹೀರೋ ಇಸ್ಕೊಂಡು ನೋಡ್ತಾನೆ. ಆ ವಿಡಿಯೋಲಿ ಆ ಹುಡುಗಿ ಅಮ್ಮು ಅಲ್ಲಿ ಆಚೆ ನಿಂತ್ಕೊಂಡು ಯಾರ ಹತ್ರನೋ ಮಾತಾಡ್ತಾ ಅವಳೆ. ಆ ಹುಡುಗನ ಹತ್ರ ಕೇಳ್ತಾರೆ, ಅಲ್ಲ ಕಣೋ ನೀನ್ ತಾನೇ ವಿಡಿಯೋ ಮಾಡ್ತಾ ಇದ್ದಲ್ಲ, ಅಕ್ಕ ಯಾರ ಹತ್ರ ಮಾತಾಡ್ತಾ ಇದ್ಲು ಅಂತ. ಆ ಹುಡುಗ ನನಗೆ ಗೊತ್ತಿಲ್ಲ ಮಾಮ ಅಂತಾನೆ. ಲೇ ಸ್ವಲ್ಪ ಗ್ಯಾಪ್ ನ ಮಾಡಿ ಹೇಳು. ಮಾಮ ಅವ್ರ ಸ್ಕೂಲ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಆ ಹುಡುಗನ ಮನೆಗೆ ನಮ್ಮ ಹೀರೋ ಹೋಗ್ತಾರೆ. ಏಯ್ ಹೇಳೋ ಏನೋ ಮಾಡ್ದೆ ಅವಳನ್ನ ಅಂತ. ಆ ಹುಡುಗನು ಇಲ್ಲ ಸರ್ ಅವಳಿಗೆ ಬರ್ತಡೇ ಇತ್ತಲ್ಲ, ಹಂಗೆ ಲವ್ ಪ್ರಪೋಸ್ ಮಾಡೋಣ ಅನ್ಕೊಂಡೆ. ಟಕ್ಕಂತ ಒಂದು ಕಾರ್ ಬಂತು ಸರ್, ಭಯ ಬಿದ್ದು ಓಡೋಗ್ಬಿಟ್ಟೆ. ಏನೋ ಕಾರ? ಹ್ಞೂ ಸರ್. ಏನ್ ಕಾರ್ ಅದು ಸರ್? ಅದೊಂಥರ ವ್ಯಾನ್ ಇದ್ದಂಗಿತ್ತು ಸರ್, ಅದರಲ್ಲಿ ಪಿಪಿದು ಬಬಲ್ಸ್ ಎಲ್ಲ ಬಂತು ಸರ್, ನಾನು ಹಂಗೆ ಹೊಂಟೋದೆ, ನೀವೇ ಯಾರೋ ಬಂದ್ರಿ ಅನ್ಬಿಟ್ಟು ಅಂತ ಹುಡುಗ ಹೇಳ್ತಾವನೆ. ನಮ್ಮ ಹೀರೋಗೆ ಇನ್ನ ತಲೆ ಕೆಡ್ತಾ ಇದೆ. ಊರು ಬೀದಿ ಬೀದಿ ಎಲ್ಲರೂ ಹುಡುಕ್ತಾವ್ರೆ ಮಗಿನ. ಪೊಲೀಸರಿಗೂ ಇನ್ಫಾರ್ಮೇಶನ್ ಕೊಟ್ಟ ಎಲ್ಲರಿಗೂ ಈ ತರ ಹುಡುಕ್ರಿ, ಅಮ್ಮು ಕಾಣಿಸ್ತಾ ಇಲ್ಲ ನಮ್ಮ ಅಕ್ಕನ ಮಗಳು ಅಂತ. ಹಂಗೆ ಬೆಳಗ್ಗೆ ಆಯ್ತು. ಅಪ್ಪ ಬೇರೆ ಅಳ್ತಾವನೆ. ಲೋ ನನ್ ಮಗಿ ಸಿಗ್ತಾಳಲ್ಲ, ಅವಳು ಸಿಗ್ತಾಳೆ ಕಣೋ, ಅವಳು ಮೊಟ್ಟೆ ಕಣ್ಣು, ಹಂಗೆ ಕಣ್ಣು ತೋರ್ಸ್ರೆಲ್ಲ ಭಯ ಬಿದ್ದು ಬಿಡ್ತಾರೆ, ಅವಳಿಗೆ ಏನು ಆಗಲ್ಲ ಬಿಡು ಅವಳಿಗೆ ಅಂತ ಅಪ್ಪ ಹೇಳ್ತಾವ್ರೆ. ಮಾವನು ಒಂದ್ ಕಡೆ ಅಳ್ತಾವನ್ ಹಂಗೇನೆ. ಅಪ್ಪ ಬರ್ತಡೇ ಕೊಡಕ್ಕೆ ಅವಳಿಗೊಂದು ಟೆಡಿ ಬೇರ್ ಸಿಕ್ಕಿಡ್ತಾರೆ ಕಾರ್ ಡಿಕ್ಕಿಯಲ್ಲಿ. ಆ ಟೆಡಿ ಬೇರ್ ಕವರ್ ಆಚೆ ಕಾಣಿಸ್ತಾ. ಸರಿ ಮಾವ ಹಂಗೆ ಓಪನ್ ಮಾಡಿ ನೋಡ್ತಾನೆ. ಹಂಗೆ ಶಾಕ್ ಆಗೋದ. ಅವ್ರ ಅಪ್ಪನ್ಗೂ ಏನಾಯ್ತು, ಯಾಕೋ ಮುಖ ಚೇಂಜ್ ಆಗೋಯ್ತಲ್ಲೋ, ಏನಾಯ್ತು ಅಂತ ಕೇಳ್ತಾವ್ರೆ. ಏನಿಲ್ಲ ಮಾವ ಅಂತ ಅವನು ಡಿಕ್ಕಿ ಹಾಕ್ತಾನೆ. ಅವರು ಪೊಲೀಸ್ ತಾನೆ, ಮುಖ ನೋಡಿ ಕಂಡು ಬಿಡ್ತಾರೆ. ಹಂಗೆ ಬರ್ತಾರೆ ಡಿಕ್ಕಿ ಹತ್ರ. ಮಾವನ್ನ ಗಟ್ಟಿಗೆ ತಪ್ಕೊಂಡ್ಬಿಡ್ತಾನೆ, ಬಿಡಲ್ಲ. ಅವ್ರ ಮಗಳ ನೋಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಹಂಗೆ ಅಮ್ಮ ಬತ್ತವ್ರಲ್ಲಿ ಟಕ್ಕಂತ ಅವ್ರು ಕಣ್ಣು ಒರೆಸ್ಕೊಂಡು, ಏನಮ್ಮ ಏನು ಇಲ್ಲ, ಅವಳಿಗೆ ಗೊಂಬೆ ಇಷ್ಟ ಅಂತ ಗೊಂಬೆ ಈಸ್ ಮಡಗಿದ್ದೆ, ಅವಳು ಬರ್ಲಿ ಕೊಟ್ಬಿಡೋಣ, ಏನು ಬೇಜಾರ್ ಮಾಡ್ಕೊಂಡ್ಬೇಡ ನೀನು, ನಿನ್ ತಮ್ಮ ಇದಾನಲ್ಲ ಇಡ್ಕೊಟ್ಬಿಡ್ತಾನ ಅವನು ಅಂತೇಳಿ ಕಾರ್ ಕೀ ಕೊಟ್ಟು ಕಳಿಸ್ತಾರೆ. ಹೋಗೋ ಎತ್ಕೊಂಡು ಕಾರು, ನಿಮ್ಮ ಅಕ್ಕನ್ ಗೊತ್ತಾದ್ರೆ ಅಷ್ಟೇ ಕಣೋ, ಹೋಗೋ ಎತ್ಕೊಂಡು ಕಾರ್ನ ಅಂತ ಹೇಳ್ತಾವನೆ. ಅಪ್ಪನು ಹಂಗೆ ಮನೆ ಒಳಗಡೆ ಬಂದ. ಆ ಮಗಳು ಅಲ್ಲೇ ಕುತ್ಕೊಂಡಿರ್ತಾರ ಕನಸವನಿಗೆ. ಹಂಗೆ ಮಾವನ್ನ ತೋರಿಸ್ತಾರೆ. ಆ ಹುಡುಗಿನ ಹಂಗೆ ಎತ್ಕೊಂಡು ಸೀದಾ ಹೋಯ್ತಾನೆ. ಆ ಪೋಸ್ಟ್ ಮಾರ್ಟಮ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕೊಡ್ತಾನೆ. ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದನ್ನು ಸೇಮ್ ಕೇಸೆ, ಅದೇ ಸೈಕೋ ಕೈಯಲ್ಲೇ ಇವಳು ಸತ್ತಿರೋದು. ಈ ಕಡೆ ಹಂಗೆ ಆ ಪೊಲೀಸ್ ಅಮ್ಮನ್ನ ತೋರಿಸ್ತಾರೆ. ದುಡ್ಡಧಿಕಾರಿ ಎಲ್ಲ ಕರೆದು, ಏನಕ್ಕೆ ಆ ಸ್ಕೂಲ್ ಮೇಸ್ಟರ್ ನೀವು ಕುಂದ್ರಿ ಅಂತ ಕೇಳ್ತಾವ್ರೆ. ಇಲ್ಲ ಮೇಡಮ್ ಅವರೇ ಗನ್ನಿಟ್ರು, ಅದಕ್ಕಾಗಿ ನಮಗೋಸ್ಕರ ನಮ್ ಸೇಫ್ಟಿಗೋಸ್ಕರ ಅವ್ರನ್ನ ಕೊಲ್ಬೇಕಾಗಿತ್ತು ಮೇಡಮ್ ಅಂತ ಹೇಳ್ತಾರೆ. ಸರಿ ಸರಿ ಆ ಹುಡುಗ ಇಲ್ಲಮ್ಮ, ಆ ಎಸ್ ಐನ ನೆಕ್ಸ್ಟ್ 2 ದಿವಸದಲ್ಲಿ ಇಲ್ಲಿ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಇನ್ನ ಪೊಲೀಸ್ ಅಮ್ಮನಿಗೆ ಎಸ್ ಐ ಹುಡುಗ ಬೇಕು. ಅದೇ ನಮ್ ಹೀರೋ ತಲೆ ಕೆಟ್ಟು ಕುಂತವನೆ. ಆ ಹುಡುಗಿ ಬಂದು ಆ ಕೀಬೋರ್ಡ್ ಮಿಷಿನ್ ನ ಕೊಡುತ್ತೆ. ಏನು ಅನ್ಕೊಂಬೇಡಿ ಅಂಕಲ್, ಎಲ್ಲ ಒಳ್ಳೇದಾಗುತ್ತೆ ಅಂತ. ಅವಾಗ ಒಂದು ಸ್ಟ್ರೈಕ್ ಆಯ್ತು ನಮ್ ಹೀರೋಗೆ. ಹೌದು ಇದು ಹೆಂಗ ರೆಕಾರ್ಡ್ ಆಗುತ್ತಿದ್ದು? ಏನಿಲ್ಲ, ಸ್ಕ್ರೀನ್ ಟಚ್, ಅದು ಕೈ ಟಚ್ ಆದ್ರೆ ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ಹಾಗಾದ್ರೆ ಲಾಸ್ಟ್ ಕಳೆದೋಗಿ ಹುಡುಗಿಗೂ ಕಿವಿ ಕೇಳಿಸಲ್ಲ ತಾನೆ, ಆ ಹುಡುಗಿ ಕೀಬೋರ್ಡ್ ಮಿಷಿನ್ ಸಿಗುತ್ತಾ ಅಂತ ಹೇಳಿ ಸೀದಾ ಪೋಸ್ಟ್ ಮಾರ್ಟಮ್ ಆಫೀಸ್ಗೆ ಹೋಯ್ತಾನೆ. ಡಾಕ್ಟರ್ನು ಆ ಹುಡುಗಿದೆಲ್ಲ ಐಟಮ್ಗಳು ಕೊಡ್ತಾರೆ. ಅದರಲ್ಲಿ ಆ ಕೀಬೋರ್ಡ್ ಮಿಷಿನ್ ಇದೆ. ಅದನ್ನ ತಗೊಂಡು ಸೀದಾ ಹೀರೋಯಿನ್ ನಮ್ ಹೀರೋ ಕೇಳ್ತಾ ಅವ್ರೆ. ಅವ್ನು ಕೊಲ್ಲಕ್ಕೆ ಮುಂಚೆನೆ ಅದನ್ನ ಆನ್ ಮಾಡಿ ಬಿಟ್ಟಿದ್ದಾಳೆ. ಅವ್ನು ಸಾಯಿಸದೆಲ್ಲ ಸೌಂಡ್ ಅದರಲ್ಲಿ ಕೇಳಿಸ್ತಾ ಇದೆ. ಟೀಚರ್ ಅಮ್ಮನು ಹೇಳ್ತಾವ್ರೆ, ಹೌದೌದು ಇದು ಅವಳದೇ ವಾಯ್ಸು ಅಂತ. ಅಲ್ಲಿ ಒಂದು ಮ್ಯೂಸಿಕ್ ಬರ್ತಾ ಇದೆ ಗುರು. ಇದು ಯಾವ ಮ್ಯೂಸಿಕ್ ಅಂತ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿ ಆ ಮ್ಯೂಸಿಕ್ ನ ಯಾವ್ದು ಅಂತ ತಿಳ್ಕೊಂತಾರೆ. ಅವರು ಸರ್ ಇದು ಹಳೆ ಕಾಲದ ಮ್ಯೂಸಿಕ್ ಸರ್ ಇದು ಅಂತ ಹೇಳ್ತಾರೆ. ಇನ್ನ ಈ ಮ್ಯೂಸಿಕ್ ಒಬ್ಬೊಬ್ಬರ ಕೇಳಕ್ಕಾಗತ್ತಾ, ಅದಕ್ಕಾಗಿ ಒಂದು FM ಸ್ಟೇಷನ್ಗೆ ಹೋಯ್ತಾರೆ. ಅವನು ಸರ್ ಇವಾಗೆಲ್ಲ ಪೀಕ್ ಅವರ್ ಸರ್, ಇವಾಗಲೇ ಜಾಸ್ತಿ ಜನ ಹಾಡ್ ಕೇಳೋದು, ಅದನ್ನ ಬಿಟ್ಬಿಟ್ಟು ಈ ಶೋಲ ಮಾಡಕ್ಕಾಗಲ್ಲ ಹೋಗಿ ಅಂತ ಹೇಳ್ತಾರೆ. ಪೊಲೀಸ್ ಅಲ್ವಾ ಬಿಡ್ತಾರ, ಟಕ್ ಅಂತ ಅಲ್ಲಿ ಹಾಕಿದ್ರು. ಎಲ್ಲರ ಹತ್ರ ಕೇಳ್ತಾರೆ, ಸರ್ ಇದು ಯಾವ ಹಾಡು ನಾನು ಕೇಳಿಲ್ವಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಕ್ವಶನ್ಗಳು. ಇದು ಯಾವ ಮ್ಯೂಸಿಕ್ ಸೂಪರ್ ಆಗಿದೆಯಲ್ಲ ಇದು, ಅದನ್ನ ಕೇಳಿ ಪಾಪ ನಮ್ಮ ಹೀರೋಗೆ ತಲೆನೇ ಕೆಟ್ಟೋಗುತ್ತೆ. ಅಲ್ಲಿ ರೆಕಾರ್ಡಿಂಗ್ ಮಾಡೋನು RJ ಹೇಳ್ತಾವನೆ, ಸರ್ ½ ಅವರ್ ಮಾಡಕ್ ಹೇಳಿದ್ರಿ, 1 ಅವರ್ ಮಾಡಿದೀನಿ, ನೆಕ್ಸ್ಟೊಂದು ಚೀಫ್ ಗೆಸ್ಟ್ ಒಬ್ರಿದ್ದಾರೆ ಸರ್, ಪ್ಲೀಸ್ ಹೋಗ್ತೀರಾ ಅಂತ. ನಮ್ಮ ಹೀರೋನು ಬೇರೆ ವಿಧಿ ಇಲ್ದೆ ನಡ್ಕೊಂಡು ಹೋಯ್ತಾ ಅವನ ಕೆಳಗಡೆ. ಆ RJ ಓಡ್ ಬಂದ, ಸರ್ ಬೇಗ ಬನ್ನಿ, ಒಂದ್ ಹುಡುಗಿಗೆ ಆ ಮ್ಯೂಸಿಕ್ ಗೊತ್ತಂತೆ ಅಂತ. ನಮ್ಮ ಹೀರೋನು ಎದ್ದು ಬಿದ್ದು ಓಡ್ ಬಂದು ಕೇಳ್ತಾವನೆ, ಪುಟ ಯಾವ ಮ್ಯೂಸಿಕ್ ಪುಟ ಅದು ಅಂತ. ಸರ್ ಅದು ಯಾವ ಹಾಡ್ದು ಅಲ್ಲ ಸರ್, ಅದೊಂದು ಮ್ಯಾಜಿಕ್ ಮಾಡಿದ್ರು ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲಿ. ಆ ಮ್ಯಾಜಿಕ್ ಅಮ್ಮ ಮಾಡ್ಬೇಕಾರೆ ಈ ಮ್ಯೂಸಿಕ್ ಹಾಕಿದ್ರು ಸರ್ ಅಂತ ಹೇಳಿದ ತಕ್ಷಣ ಟಕ್ ಅಂತ ಸ್ಕೂಲ್ಗೆ ಹೋದ್ರು. ಪ್ರಿನ್ಸಿಪಲ್ ಹೇಳ್ತಾರೆ, ಯಾರ ಗೊತ್ತಿಲ್ಲ ಸರ್ ಅವರು, ಅವರೇ ಬಂದು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಿಟ್ವಿ. ಆ ಅಮ್ಮನಿಗೆ ಮಾತು ಬೇರೆ ಬರಲ್ಲ ಸರ್, ಅದಕ್ಕೆ ನಾವು ಫೋನ್ ನಂಬರ್ ಅಡ್ರೆಸ್ ಏನು ಕೇಳಕ್ ಹೋಗಿಲ್ಲ ಅಂತ ವಿಡಿಯೋನ ತಗೊಂತಾರೆ. ಈ ಕಡೆ ಹಂಗೆ ನಮ್ಮ ಹೀರೋಯಿನ್ ಫೋನ್ ಮಾಡ್ತಾರೆ, ಇಲ್ಲ ಆ ಹುಡುಗಿ ಕಾಣೆ ಆದ್ಲಲ್ಲ, ಅದಕ್ಕೆ 2 ದಿನ 3 ದಿನ ಮುಂಚೆ ಯಾವ್ದನ ಫಂಕ್ಷನ್ ಆಯ್ತಾ ನಿಮ್ ಸ್ಕೂಲಲ್ಲಿ. ನಮ್ಮ ಹೀರೋಯಿನ್ ಆಯ್ತು ಅಂತ ಹೇಳ್ತಾರೆ. ಹಂಗೆ ಇನ್ನೊಬ್ಬರಿಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ದ, ಈ ತರ ಕಾಲೇಜ್ಗೆ ಹೋಗು, ಅಲ್ಲಿ ಹೋಗ್ಬಿಟ್ಟು ಆ ಹುಡುಗಿ ಸಾಯ್ಕೆ ಮುಂಚೆ ಒಂದ್ 2-3 ದಿವಸ ಮುಂಚೆ ಯಾವ್ದನ ಮ್ಯಾಜಿಕ್ ಫಂಕ್ಷನ್ ಆಯ್ತಾ ಅಂತ ಕೇಳು ಅಂತ ಹೇಳ್ತಾರೆ. ಅಲ್ಲೂ ಆಗೈತೆ, 4 ಕಡೆನೂ ಮ್ಯಾಜಿಕ್ ಆಗೈತೆ. ಆ ಮ್ಯಾಜಿಕ್ ಅಲ್ಲೇ ಯಾವ್ಯಾವ ಹುಡುಗಿ ಬೇಕು ಅಂತ ಅವಳು ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರನ್ನ ಈ ತರ ಕೊಂದವಳೆ ಆ ಸೈಕೋ ಮ್ಯಾಜಿಕ್ ಮ್ಯಾನ್, ಮ್ಯಾಜಿಕ್ ಯಂಗ್ಸ್. ಇವಾಗ ಒಂದು ಹೊಸ ಸ್ಕೂಲಲ್ಲಿ ಮ್ಯಾಜಿಕ್ ಆಗಿದೆ ಲಾಸ್ಟ್, ಅದನ್ನ ತಿಳ್ಕೊಂಡು ಸೀದಾ ಆ ಸ್ಕೂಲ್ಗೆ ಬಂದ. ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾನೆ, ನಿಮ್ಗೊಂದು 3-4 ಐಡಿಯಾ ಹೇಳ್ಕೊಡ್ತೀನಿ, ಹಂಗಿರಮ್ಮ. ಫಸ್ಟ್ ಯಾರಿಗೂ ಭಯ ಬಿಡ್ಬೇಡ್ರಿ, 2 ಯಾವ್ದಕ್ಕೂ ಎದುರ್ಬೇಡ್ರಿ, 3 ನಿಮ್ ಕೈಲಿ ಆದಷ್ಟು ಹೋರಾಡ್ರಿ, 4 ಯಾರಿಗಾನ ತಿಳಿಸಿ ನಿಮ್ಗೇನ ಪ್ರಾಬ್ಲಮ್ ಆದ್ರೆ, 5 ಇದು ಯಾವ್ದು ಆಗಿಲ್ವಾ ಯಾರಿಗಾನ ಟಕ್ ಅಂತ ಫೋನ್ ಮಾಡಿ ಅಂತ ಕೇಳ್ತಾರೆ. ಹೌದು
ಎಲ್ಲಾರ ತರ ಫೋನ್ ಇದೆಯಾ ಅಂತ ಕೇಳಿದ ತಕ್ಷಣ ಎಲ್ಲಾ ಹುಡುಗರು ಮಿಸ್ ಮುಖ ನೋಡ್ತಾರೆ. ಮಿಸ್ ನಿಮ್ನ ಪ್ರಿನ್ಸಿಪಾಲ್ ಕರೆದ್ರು ಹೇಳದೆ ಮಾಡ್ತದೆ ಅಂತ ಹೇಳಿದ ತಕ್ಷಣ ಓ ಹೌದಾ ಸರ್ ಅಂತ ಅವರು ಹೋಯ್ತಾರೆ. ಇವಾಗ ಹೇಳಿ ಎಲ್ಲಾರ ತರ ಫೋನ್ ಇದೆ ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಅಲ್ಲಿ ಇವ್ರ ನಂಬರ್ ಬರೀತಾರೆ. ಎಲ್ಲರೂ ಈ ನಂಬರ್ ನ ನೋಟ್ ಮಾಡ್ಕೊಳ್ಳಿ ಅಂತ ಎಲ್ಲಾ ಹುಡುಗರು ನಂಬರ್ ನ ನೋಟ್ ಮಾಡ್ಕೋತಾರೆ. ಇವನು ಒಂದ್ ಹುಡುಗಿ ಹತ್ರ ಹೋಗಿ ಮಾತಾಡ್ತಾನೆ. ಯಾಕಂದ್ರೆ ಇವತ್ತು ಕಿಡ್ನಾಪ್ ಆಗ್ಬೇಕಿರೋದು ಈ ಹುಡುಗಿನೇ, ಒಂದ್ ಮಿಸ್ ಕಾಲ್ ಕೊಡಮ್ಮ ನನಗೆ ಅಂತ ಹೇಳಿ ಆ ಹುಡುಗಿ ನಂಬರ್ ತಗೊಂಡು ಹಂಗೆ ಆಚೆ ಹೋಯ್ತಾರೆ. ಆ ಹುಡುಗಿನ ಇವರು ಫಾಲೋ ಮಾಡ್ಕೊಂಡು ಹೋಯ್ತಾರೆ. ಅಲ್ಲೊಂದು ವ್ಯಾನ್ ಬಂತು, ಟಕ್ ಅಂತ ಅಲ್ಲೊಂದು ಲಾರಿನೂ ಬಂತು. ಅಯ್ಯಯ್ಯೋ ಅನ್ಬಿಟ್ಟು ಓಡೋಗಿ ನೋಡಿದ್ರೆ ಆ ಹುಡುಗಿ ಅಲ್ಲಿ ಇಲ್ಲ. ಅವ್ರ ಮನೆನ ಚೆಕ್ ಮಾಡ್ತಾರೆ, ಹುಡುಗಿ ಸದ್ಯ ಅಲ್ಲೇ ಐತೆ. ಏನಮ್ಮ ನಿನ್ಗೇನು ಆಗಿಲ್ಲಲ್ಲ, ನಿನ್ ಮುಂದೆ ಒಂದು ವ್ಯಾನ್ ಬಂತಲ್ಲ, ಅವ್ರ ಹತ್ರ ಏನ್ ಮಾತಾಡಿದ್ರು? ಯಾವ ವ್ಯಾನ್ ಸರ್ ನೀವೆಲ್ಲ ಯಾರು ಅಂತ ಆ ಹುಡುಗಿ ಕೇಳ್ತಾ ಇದೆ. ಇದೇನಪ್ಪ ಇವಾಗ ತಾನೇ ನೋಡಿದ್ರಲ್ಲ ಸ್ಕೂಲಲ್ಲಿ, ಇವಾಗ ತಾನೇ ಸ್ಕೂಲಲ್ಲಿ ನೋಡ್ನಲ್ಲಮ್ಮ ಅಂತ ಹೇಳ್ತಾವ್ರೆ. ಸರ್ ಅದು ನನ್ನ ತಂಗಿ ಸರ್, ನಾನು ಅವ್ರ ಅಕ್ಕ ಅಂತ ಹೇಳಿದ ತಕ್ಷಣ ನಾ ಮೀರೋಗೆ ತಲೆನೆ ಕೆಟ್ಟು ಕೆರ ಹಿಡಿದ್ಬಿಡ್ತು. ಇವಾಗ ಎಲ್ಲ ಮಾಡ್ತಾಳ ಅವಳು ಅಂತ ಕೇಳ್ತಾರೆ. ನೋಡಿದ್ರೆ ಆ ಸೈಕೋ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಒಂದ್ ರೂಮ್ ಅಲ್ಲಿ ಕಟ್ಟಾಕವನೆ. ಇವರು ಕಂಟ್ರೋಲ್ ರೂಮ್ ಫೋನ್ ಮಾಡ್ತಾರೆ, ಆ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾರೆ. ಆ ಲೊಕೇಶನ್ ಅವರು ತೋರಿಸ್ತಾರೆ. ಆ ಲೊಕೇಶನ್ ಹತ್ರ ಇವ್ರು ಬಂದ್ರು. ಆ ಸೈಕೋ ಅಲ್ಲಿ ಮ್ಯೂಸಿಕ್ ಬರ್ಸ್ಕೊಂಡು ಕುತ್ಕೊಂಡೈತೆ. ಆ ಹುಡುಗಿ ಹೇಳ್ತಾವಳೆ, ಮ್ಯಾಮ್ ನಾನು ಹೋಗ್ಬೇಕು ಮ್ಯಾಮ್, ಮನೇಲಿ ಹುಡುಕ್ತಾರೆ ಅಂತ ಹೇಳ್ತಾವ್ರೆ. ಅದು ಏನು ಮಾರಾಡ್ತಾನೆ ಇಲ್ಲ, ಮ್ಯೂಸಿಕ್ ಬಾರಿಸ್ತಾನೆ ಇದೆ. ಮ್ಯಾಮ್ ವಾಶ್ರೂಮ್ ಅಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಕೈ ತೋರಿಸುತ್ತೆ. ಈ ಹುಡುಗಿನ ವಾಶ್ರೂಮ್ ಹೋಗುತ್ತೆ. ನೋಡಿದ್ರೆ ಫೋನ್ ಅಲ್ಲಿ ಸಿಗ್ನಲ್ಲೇ ಇಲ್ಲ. ಆ ಫೋನ್ ನ ಆ ಕಡೆ ಈ ಕಡೆ ತೋರಿಸ್ತಾ ಇದೆ ಸಿಗ್ನಲ್ ಬರ್ಲಿ ಅಂತ. ಆಚ ಕಡೆ ಸೈಕೋನು ಬಂದು ಬಾಕಲ್ ತಡ್ತಾ ಇದೆ ಡಮ 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 ಅಂತ. ಆ ಹುಡುಗಿ ಹೆಂಗೋ ಒಂದು ಪಾಯಿಂಟ್ ಸಿಗ್ನಲ್ ಸಿಕ್ತು. ಟಕ್ ಅಂತ ಪೊಲೀಸ್ ಅವರಿಗೆ ಫೋನ್ ಮಾಡಿದ್ರು. ಸರ್ 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 ಇಲ್ಲಿದ್ದೀನಿ ಸರ್, ಬನ್ನಿ ಸರ್ ಪ್ಲೀಸ್ ಸರ್ ನನ್ನ ಕಾಪಾಡಿ ಸರ್ ಅಂತ. ಪೊಲೀಸ್ ಅವರು ಎಲ್ಲಮ್ಮ ಇದೆಯಾ ಸರ್, ನಾನು ವಾಶ್ರೂಮ್ ಅಲ್ಲಿ ಇದ್ದೀನಿ ಸರ್ ಪ್ಲೀಸ್ ಬನ್ನಿ ಸರ್ ಅಂತ ಹೇಳ್ತಾ ಅವಳೆ. ಆ ಸೈಕೋ ಗ್ಲಾಸ್ ಹೊಡ್ಕೊಂಡು ಸೀದಾ ರೂಮ್ ಒಳಗಡೆ ಬಂದ್ಬಿಡ್ತು. ಹಂಗೆ ಮಾಡಿ ಅದೇ ಟೈಮ್ಗೆ ನಮ್ಮ ಹೀರೋನು ಬಂದ್ಬಿಟ್ಟ. ಆ ಹುಡುಗಿಯಲ್ಲಿ ಒಂದು ಬೇಸ್ಮೆಂಟ್ ಇದೆ, ಆ ಬೇಸ್ಮೆಂಟ್ ಒಳಗೆ ಹೋಗುತ್ತೆ. ಆ ಸೈಕೋನು ಹಿಂದೆ ಹುಡ್ಕೊಂಡ್ ಬರ್ತಾ ಇದೆ. ನಮ್ಮ ಹೀರೋ ಬಂದಲ್ಲ, ಹುಡುಗಿ ಎಲ್ಲವಳೆ ಅಂತ ಗೊತ್ತಾಗಿಲ್ಲ ಇವನಿಗೆ. ಅಲ್ಲೊಂದು ಬುಕ್ ಎಲ್ಲ ಜೋಡ್ಸಿಕ್ಕವ್ರೆ. ಬಿಡು ಇದೇನೋ ಸೆಲ್ಫ್ ಇರ್ಬೇಕು ಅನ್ಕೊಂಡು ಈ ಕಡೆ ತಿರುಗ್ತಾನೆ. ನೋಡಿದ್ರೆ ಕೆಳಗಡೆ ಒಂದು ಸೌಂಡ್ ಬಂತು. ಟಮಾರ್ ಅಂತ ಆ ಬುಕ್ ಎಲ್ಲ ತೆಗಿತಾನೆ. ನೋಡ್ರಿ ಅಲ್ಲೊಂದು ಲಾಕ್ ಇದೆ. ಲಾಕ್ ಕೊಡ್ಕೊಂಡು ಒಳಗಡೆ ಹೋಯ್ತಾನೆ. ಇವನು ಹೋಗೋದಕ್ಕೂ ಆ ಸೈಕೋ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಸೇಮ್ ಟೈಮ್ ಆಗಿರುತ್ತೆ. ಆ ಹುಡುಗಿನ ಹೆಂಗೋ ಇವರು ಕಾಪಾಡ್ಬಿಟ್ರು. ಅಲ್ಲಿ ಹುಡುಕ್ತಾರೆ. ಅಲ್ಲಿ ಅವ್ರದ್ದು ಫ್ಯಾಮಿಲಿ ಫೋಟೋ ಇದೆ. ಆ ಫೋಟೋ ತಗೊಂಡ್ಬಂದು ಫಸ್ಟೇ ಇವರು ಸೈಕೋ ಫಿಲಿಂ ಮಾಡಬೇಕು ಅಂತ ಎಲ್ಲಾ ಸೈಕೋಗಳನ್ನ ಮನೇಲಿ ಅಂಟಿಸವ್ರೆ. ಇದನ್ನ ಬಿಟ್ಟಿರ್ತಾರ, ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ. ಒಂದು ಕಡೆ ಈ ಕೊಲೆ ಇದು ಕೇಸು ಸಿಕ್ಬಿಡುತ್ತೆ. ಆ ಅಡ್ರೆಸ್ ನ ಹುಡ್ಕೊಂಡು ಒಂದು ಪೊಲೀಸ್ ಹತ್ರ ಹೋಯ್ತಾರೆ. ಯಾಕಂದ್ರೆ ಇವ್ರನ್ನ ಅವ್ರನ್ನ ಹಿಡಿದು ಜೈಲಲ್ಲಿ ಹಾಕಿರೋದು. ಅವಾಗ ಪೊಲೀಸ್ ಅವರು ಒಂದು ಸ್ಟೋರಿ ಹೇಳ್ತಾರೆ. ಅವಳು ತುಂಬಾ ಒಳ್ಳೆಯವಳಪ್ಪ, ಏನಾಯ್ತು ಗೊತ್ತಾ, ಅವ್ರಿಗೊಂದು ಮಗ ಇದ್ದ. ಮಗನ್ಗೆ ಹಾರ್ಮೋನ್ ಪ್ರಾಬ್ಲಮ್. ಪಾಪ 15 ವಯಸ್ಸು ಹುಡುಗ, ನೋಡಕ್ಕೆ 50 ವಯಸ್ಸರ ಕಾಣಿಸ್ತಾ ಇದ್ದ. ಅವನಿಗೆ ಒಂದು ಕಾಲೇಜಲ್ಲಿ ಒಂದು ಸ್ಕೂಲಲ್ಲಿ ಸೀಟ್ ಸಿಕ್ತು. ಹುಡುಗ ಸ್ಕೂಲ್ಗೆ ಹೋದ. ಬಟ್ ಯಾವ ಹುಡುಗರು ಅವ್ರನ್ನ ಸೇರಿಸ್ಕೊಂಡಿಲ್ಲ. ಅವಾಗ ಒಂದು ಹುಡುಗಿ ಪಾಪ ಅವನ್ನ ಸೇರಿಸ್ಕೊಂಡ್ಲು. ಹುಡುಗಿ ತುಂಬಾ ಚೆನ್ನಾಗಿ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ಲು. ಇವನು ಹೆಂಗೋ ಖುಷಿಯಾಗಿ ಇದ್ದ. ಅಮ್ಮ ಬೇರೆ ಒಂದ್ ಕಡೆ ಮ್ಯಾಜಿಕ್ ಮ್ಯಾನು, ಮಗನ್ಗೆ ಸೂಪರ್ ಆಗಿ ಮ್ಯೂಜಿಷಿಯನ್ ಮಾಡ್ಬಿಟ್ಲು. ಹಂಗಂದ್ರೆ ಮ್ಯಾಜಿಕ್ ಮಾಸ್ಟರೇ ಮಾಡ್ಬಿಟ್ಲು. ಈ ಹುಡುಗನು ಅವಳ ಫ್ರೆಂಡ್ಶಿಪ್, ಅಮ್ಮಂದು ಮ್ಯಾಜಿಕ್ ಈ ತರ ಚೆನ್ನಾಗೇ ಇದ್ದ. ಇದ್ದಕ್ಕಿದ್ದಂಗೆ ಹುಡುಗ ಒಂದಿನ ಹೋಗ್ಬಿಟ್ಟು ಅವಳ ಹತ್ರ ಲವ್ ಪ್ರಪೋಸ್ ಮಾಡ್ಬಿಡದ. ಆ ಹುಡುಗಿಗೆ ಇಷ್ಟನೇ ಆಗಿಲ್ಲ ಇದು. ಹುಡುಗಿ ಅವನ ಹತ್ರ ಮಾತೇ ಬಿಟ್ಬಿಟ್ಲು. ಬಟ್ ಇವನ್ ಬಿಟ್ಟಿಲ್ಲ. ಅವಳು ಎಲ್ಲೋದ್ರು ಅಲ್ಲೇ ಹೋಗೋದು, ಅವಳ ಹತ್ರ ಮಾತಾಡೋದು ಹಿಂಗೆ ಮಾಡ್ತಾ ಇದ್ನಲ್ಲ. ಒಂದಿನ ಆ ಹುಡುಗಿ ಲೈಬ್ರರಿ ಕರ್ಕೊಂಡೋಗಿ ಈ ಹಾರ್ಮೋನ್ ಪ್ರಾಬ್ಲಮ್ ಇರೋರ್ನ ಬಗ್ಗೆ ಅವನಿಗೆ ಪುಸ್ತಕ ಕೊಟ್ಲು. ಓದು ನೀನು ವೇಸ್ಟ್ ಕಣೋ, ನಿನ್ಗೆ ಅದೇ ಇಲ್ಲ ಕಣೋ ಅಂತ ಹೇಳ್ಬಿಟ್ಲು. ಅದನ್ನ ಇನ್ನೊಬ್ಳು ಕೇಳಿಸ್ಕೊಂಡು ಆ ಹುಡುಗ ಬಂದ್ನಲ್ಲ ಸ್ಕೂಲ್ಗೆ, ಅವನು ಚಿತ್ರ ಬರೆದು ಕೆಳಗಡೆ ಅದು ಇಲ್ದಿರೋನು ಅಂತ ಬರ್ದ್ಬಿಟ್ಟಿದ್ರಪ್ಪ. ಅದಕ್ಕೆ ಆ ಹುಡುಗ ಅಲ್ಲಿಂದ ಹತ್ಕೊಂಡು ಓಡೋದ ಮನೆಗೆ ಹೋದ್ನಲ್ಲ. ಆ ಹುಡುಗಿ ಒಂದು ಗೊಂಬೆ ಕೊಡ್ಸಿದ್ಲು. ಆ ಗೊಂಬೆನ ತಲೆ ಕಟ್ ಮಾಡೇ ಬಿಸಾಕ್ಬಿಟ್ಟ. ಇದೆಲ್ಲ ಆ ಹುಡುಗಿ ಗೊತ್ತಾಯ್ತು. ಸರಿ ಅವನ ಹತ್ರ ಸಾರಿ ಕೇಳೋಣ ಅಂತ ಮನೆಗೆ ಹೋದ್ಲು. ಅವ್ರಮ್ಮ ಅವಳಿಗೊಂದು ಗಿಫ್ಟ್ ಬಾಕ್ಸ್ ಕೊಟ್ಲು. ನೋಡಿದ್ರೆ ಆ ಗೊಂಬೆ ತಲೆ ಕಟ್ಟಾಗಿರೋದು. ಇನ್ನೇನು ಅವ್ರಮ್ಮ ಹುಡುಗಿನ ಕೊಂದೇ ಬಿಟ್ಲು. ಅವಾಗ ನಾವೇ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೈಲಿಗೆ ತಳ್ಳಿದ್ವಿ. ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತಪ್ಪ, ಅವರೆಲ್ಲ ಫ್ಯಾಮಿಲಿ ಸಮೇತಾಗಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರಂತೆ. ಬಟ್ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು ತಿರ್ಗಾ ಅವಳನ್ನ ಕೊಲೆ ಮಾಡ್ತಾವಳೆ ಅಂತ. ಆದಷ್ಟು ಬೇಗ ಅವಳನ್ನ ಕಂಡಿಡ್ದು ಬಿಡ್ರಿ ಅಂತ ಪೊಲೀಸ್ ಅವರು ಹೇಳ್ತಾವ್ರೆ. ಹಂಗೆ ಈ ಕಡೆ ಆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಮನೆಯಲ್ಲಿ ನೀರ್ ಕುಡಿತಾವ್ರೆ ಮಾತ್ರ ಹಾಕೊಂಡು. ಸರ್ಕಂತ ಯಾರೋ ಬಂದು ಕುಯ್ದ್ರು ಕತ್ನ. ನೋಡಿದ್ರೆ ಆ ಮ್ಯಾಜಿಕ್ ಆಂಟಿ ಅಲ್ಲೇ ಬಂದ್ಬಿಡೈತೆ. ಅದೇ ಟೈಮ್ಗೆ ನಮ್ಮ ಹೀರೋಗೂ ಒಂದು ಫೋನ್ ಬಂತು. ಹೋಗಿ ನೋಡ್ತಾನೆ, ಅಂಕಲ್ ಪಾಪ ಸತ್ತು ಬಿದ್ದವ್ರೆ. ಅಲ್ಲಿ 4-5 ಫೋಟೋ ಎಲ್ಲ ಹಿಡ್ಕೊಂತಾನೆ. ಕೈ ಹಚ್ಚಿ ಬೇರೆ ಇದೆ, ಅದನ್ನು ಫೋಟೋ ತಗೊಂತಾನೆ. ಇನ್ನೊಬ್ರು ಪೊಲೀಸ್ ಬಂದ್ರು. ನಿನ್ನ ಮೇಡಮ್ ಕರೀತಾರ ನಡಿ ಅಂತೇಳಿ ಸೀದಾ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ರು. ಏನಪ್ಪಾ 3 ದಿವಸದಿಂದ ಬಂದಿಲ್ವಲ್ಲ ಈ ಕಡೆ, ನೀನು ಸುಮ್ಮನೆ ಕುತ್ಕೋ ಅಲ್ಲಿ, ಲಾಕಪ್ ಆಗಯ್ಯ ಇವನ್ ಕೈಗೆ ಅಂತ ಮೇಡಮ್ ಅವರು ಹೇಳ್ತಾವ್ರೆ. ನಮ್ಮ ಹೀರೋನು, ಮೇಡಮ್ ಕೊಲೆ ಮಾಡ್ತಿರೋದಲ್ಲ ಆ ಆಂಟಿ ಅಲ್ಲ ಮೇಡಮ್, ನಾವು ಬೇರೆ ಆ ಆಂಟಿನೇ ಹುಡುಕ್ತಾ ಇದೀವಿ, ಹೇಳೋ ಮಾತು ಕೇಳಿ, ಕೊಲೆ ಮಾಡ್ತಿರೋದು ಆಂಟಿ ಅಲ್ಲ ಅವ್ರ ಮಗ ಅಂತ ಹೇಳಿದ ತಕ್ಷಣ ಕಾನ್ಸ್ಟೇಬಲ್ಗೆ ಒಂಥರ ಶಾಕು. ಸರ್ ಏನ್ ಸರ್ ಹೇಳ್ತಾ ಇದೀರಾ? ಹೌದು, ಇದನ್ನೇ ಅವ್ರು ಹೇಳಕ್ಕೆ ನನಗೆ ಫೋನ್ ಮಾಡಿರೋದು. ನಾನು ಹೋಗೋ ಅಷ್ಟಲ್ಲೇ ಅವ್ನು ಕೊಲೆ ಮಾಡಿದಾನೆ. ಇಲ್ಲಿ ನೋಡಿಲಿ, ಇದು 6 ಬೆರಳು ಅವ್ರು ಹಚ್ಚಿಟ್ಟಿದ್ದಾರೆ ಎಲ್ಲಾ ಕಡೆನೂ. ಅವ್ರ ಅಮ್ಮನಿಗಿರೋದು 5 ಬೆರಳು, ಇನ್ನೊಂದ್ ಬೆರಳು ಎಷ್ಟಾರದು ಯಾರಿಗೆ? ಆ ಹುಡುಗನ್ಗೆ ಅಂತ ಹೇಳಿದ ತಕ್ಷಣ ಕಾನ್ಸ್ಟೇಬಲ್ ಎಳ್ದೆ ಆ ಪೊಲೀಸ್ ಅಮ್ಮನ್ನ ಕಿಟಕಿಗೆ ಹಾಕ್ಬಿಟ್ಟು ಕೈಗೆ ಬೇಡಿ ಹಾಕ್ಬಿಟ್ಟು ಆಗ್ತಾ ನೋಡಿ ಸಲ್ಯೂಟ್. ಸರ್ ನೀವ್ ಹೋಗ್ ಬನ್ನಿ ಸರ್, ಈ ಅಮ್ಮ ನೋಡ್ಕೋತೀನಿ ನಾನು, ಹೆಂಗಾರು ಮಾಡಿ ಆ ಸೈಕೋನ ಸಾಯಿಸ್ಬಿಡಿ ಸರ್ ಅಂತ ಕಾನ್ಸ್ಟೇಬಲ್ ಅಪ್ಪ ಹೇಳ್ತಾವ್ರೆ. ಹಂಗೆ ಈ ಕಡೆ ಹೀರೋಯಿನ್ ಮನೆನ ತೋರ್ಸಿದ್ರು. ಹುಡುಗಿ ಹೀರೋಯಿನ್ ಇಬ್ರು ಮಲಗಕ್ ಹೋಯ್ತಾವ್ರೆ. ಇದ್ದಕ್ಕಿದ್ದಂಗೆ ಅಲ್ಲಿ ಕರೆಂಟ್ ಹೊಂಟೋಯ್ತು. ನೋಡಿದ್ರೆ ಆ ಸೈಕೋ ಅವ್ರ ಮನೆಗೆ ಬಂದ್ಬಿಟ್ಟವನೆ. ಹೀರೋಯಿನ್ ಹೀರೋಗೆ ಫೋನ್ ಮಾಡ್ತಾರೆ. ಈ ತರ ಅವ್ನ್ ಬಂದು
ಬಂದು ನನ್ನ ಹೊಡೆದಾಕ್ಬಿಟ್ಟು ಮಗುನ ಎತ್ಕೊಂಡದ ಅಂತ ನಮ್ ಹೀರೋಗೆ ಪಾಪ ಇನ್ನ ಟೆನ್ಷನ್ ಶುರು ಆಗುತ್ತೆ. ಅವಾಗ ತೋರಿಸ್ತಾರೆ ರೀ ಆ ಸೈಕೋನ ಕಾರಲ್ಲಿ ಹೋಯ್ತಾವನ, ಆ ಟೋಪ ಎಲ್ಲ ಬಿಚ್ಬಿಟ್ಟು ಮಾಮೂಲಿ ಹುಡುಗನ್ ತರ ಹೋಯ್ತಾವನೆ. ಯಾರು ಕಂಡಿಡಿತಾರೆ ನೋಡಿ, ಅಲ್ಲಿ ಪೊಲೀಸು ಹಿಡಿದ್ರು, ಬಟ್ ಬಿಟ್ಬಿಟ್ರ ಅವನ್ನ. ಇವ್ರು ಹುಡುಕ್ತಾ ಇರೋದು ಲೇಡಿನ, ಬಟ್ ಅವ್ನು ಹುಡುಗ ಅಲ್ವಾ, ಅದಕ್ಕಾಗಿ ಆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟಲ್ಲ ಅವ್ನು ಸೈಕೋ. ಆ ವಿಷಯನ ಇವ್ರ ಫ್ರೆಂಡಿಗೆ ಫೋನ್ ಮಾಡಿ ಹೇಳ್ತಾವ್ರೆ, ಲವ್ ನಾವು ಹುಡುಕ್ತಾ ಇರೋದು ಆಂಟಿ ಎಲ್ಲ ಕಣೋ, ಮುದ್ಕಿ ಎಲ್ಲ ಅವ್ರ ಮಗ. ಅಲ್ಲೊಂದು ವ್ಯಾನ್ ಹೋಗ್ತಾ ಇದೆ, ಟೈರ್ ಏನೋ ಪಂಚರ್ ಆಗಂಗೈತೆ, ಪಂಚರ್ ಆಗಿದೆ ನೋಡಯ್ಯ ಅಂತ ಹೇಳ್ತಾವನೆ. ಬಟ್ ಅವ್ನು ನಿಲ್ಲಿಸ್ತಾ ಇಲ್ಲ, ಹೋಯ್ತಾನೆ ಅವನೇ. ನೋಡಿದ್ರೆ ಅದೇ ಸೈಕೋನೆ ಹೋಯ್ತಾ ಇರೋದು. ಬಟ್ ಇವನಿಗೆ ಗೊತ್ತಿಲ್ವಲ್ಲ. ಸರಿ ಕಣೋ, ಇವಾಗ ಅವನ ಹೆಂಗ್ ಕಂಡಿಡಿಯೋದು, ಮಚಿ ಅವನಿಗೆ 6 ಬೆರಳಿದೆ ಕಣೋ ಅಂತ ಹೇಳಿದ ತಕ್ಷಣ ಈ ಪೊಲೀಸ್ ಅಪ್ಪನಿಗೆ ಸ್ವಲ್ಪ ಶಾಕ್ ಆಯ್ತು. ಅವನ ಹೆಸರಿಟ್ಟು ಕರಿತಾನೆ, ಅವನ ಹಂಗೆ ಸ್ಟಾಪ್ ಆಗ್ಬಿಡದ. ಈ ಕಡೆ ನಮ್ಮ ಹೀರೋ ಬೇರೆ ಕೇಳ್ತಾವನೆ ಯಾರೋದು ಅಂತ. ಮಚ ಸಿಕ್ಕುಬಿಟ್ಟ ಕಣವನು ಅಂತ ಈ ಕಡೆ ಕಾನ್ಸ್ಟೇಬಲ್ ಅಪ್ಪ ಹೇಳ್ತಾವ್ರೆ. ಮಗಿದೆ ನೋಡೋ ಡಿಕ್ಕಿಯಲ್ಲಿ, ಮಗಿದೆ ನೋಡೋ ಅಂತ ಕೇಳ್ತಾವನೆ. ಡಿಕ್ಕಿ ಓಪನ್ ಮಾಡಿ ನೋಡ್ತಾನೆ, ಮಗಿನೂ ಇದೆ ಅಲ್ಲಿ. ನಮ್ಮ ಹೀರೋ ಹೇಳ್ಬಿಟ್ರು ಶೂಟ್ ಮಾಡ್ಬಿಡು, ಶೂಟ್ ಮಾಡಿ ಫಸ್ಟ್ ಸಾಯಿಸವನ್ನ ಅಂತ. ಇವನು ಗನ್ ಹಿಡ್ಕೊಂಡು ಪೋಸ್ ಕೊಡ್ತಾವನೆ. ಇನ್ನು ಅವನು ಮ್ಯಾಜಿಕ್ ಮ್ಯಾನು ಬಿಡ್ತಾನ, ಹಂಗೆ ಮ್ಯಾಜಿಕ್ ಮಾಡ್ತಾನೆ. ನೋಡಿ ಸ್ವಲ್ಪ ಇವನು ಕನ್ಫ್ಯೂಷನ್ ಆಗದ. ಇದೇನು ಇವನಿಗೆ 2 ಕೊಟ್ಟು ಅವನನ್ನು ಸಾಯಿಸ್ಬಿಟ್ಟು ಮಗುನ ಎತ್ಕೊಂಡು ಒಯ್ತಾವನೆ ಆ ಸೈಕೋ. ತಗೊಂಡೋಗಿ ಆ ಮಗುನ ಒಂದ್ ಕಡೆ ಬಿಟ್ಟ, ಮಗುನು ಓಡ್ತಾ ಇದೆ. ನೋಡಿದ್ರೆ ಅಲ್ಲಿ ಡಾಕ್ಟರ್ ಬಂದ್ರು. ಇಷ್ಟೊತ್ತು ಗಂಟೆ ಏನಮ್ಮ ಮಾಡ್ತಾ ಇದೆಯಾ ಇಲ್ಲಿ ಅಂತೇಳಿ ಆ ಮಗುನ ಎತ್ಕೊಂಡು ಹಂಗೆ ಹೋಯ್ತಾ ಅವ್ರೆ. ಹಿಂದ್ಗಡೆ ಸೈಕೋ ಬಂದು ಡಣಾರ್ ಅಂತ ಕೊಟ್ಟಾಗ ಒಂದು ಸುತ್ತಿಗೆಯಲ್ಲಿ ಡಾಕ್ಟರ್ ಅಪ್ಪನ ಸುಸ್ತಾಗ ಹಂಗೆ ಕೆಳಗಡೆ ಬಿದ್ದೋದ್ರು. ಆ ಮಗಿನ ಇನ್ನೇನು ಹೊಡಿಬೇಕು ಟಕ್ ಅಂತ ಅಲ್ಲಿಗೆ ನಮ್ ಹೀರೋ ಬಂದ್ರು. ಆ ಸಟ್ರಸ್ ನ ಓಪನ್ ಮಾಡಿಲ್ಲ ಅವರು. ಸಟ್ರಸ್ ಒಳಗಡೆ ಮಗಿ ಐತೆ. ಆ ಮಗಿ ಓಡೋಗುತ್ತಲ್ಲ, ಟಕ್ ಅಂತ ಆ ಮಗಿ ಮೇಲೆ ಒಂದು ಪಾರೋಳ ಬಿಡ್ತಾನೆ. ಮಕ್ಳು ಪಾರೋಳ ಅಂದ್ರೆ ಯಾರ ತಾನೇ ಇಷ್ಟ ಆಗಲ್ಲ. ಹಂಗೆ ಇವನು ಮ್ಯಾಜಿಕ್ ಮಾಡ್ತಾನೆ. ನೋಡಿ ಆ ಮಗಿ ತಿರ್ಗಾ ಇವನ ತರ ಹೋಗ್ತಾ ಇದೆ. ಇವನು ಓಕೆ ಇಲ್ಲಿರಲ್ಲ ಬಿಡು ಅಂತ ಗಾಡಿ ತಿರ್ಸ್ಕೊಂಡು ಹೋಯ್ತಾ ಇರ್ತಾನೆ. ಆ ಕಿಟಕಿಯಿಂದ ಬಲೂನ್ಗಳು ಬರ್ತಾ ಇರ್ತದೆ. ಅದು ನೋಡಿ ಇವನ್ ಬರ್ತಡೇ ಪಾರ್ಟಿಲೂ ಹಂಗೇನೆ ಬಲೂನ್ ಬರ್ತೈತಲ್ಲ, ಸೀದಾ ಹಂಗೆ ಒಳಗಡೆ ಬರ್ತಾನೆ. ಆ ಮಗುನ ಅವ್ನು ಸಾಯಿಸ್ಬೇಕು, ಟಕ್ ಅಂತ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾನ ಗುರು. ಸೈಕೋನು ಬಂದ, ಅವನು ಬಂದ, ಇಬ್ಬರಿಗೂ ಫೈಟ್. ಸೈಕೋ ಮುಖ ಬಾರಿಸ್ತಾನೆ ನಮ್ ಹೀರೋನ. ಅದು ಮ್ಯಾಜಿಕ್ ಮಾಡ್ಕೊಂಡೆ. ನಮ್ ಹೀರೋಗೂ ಫ್ಲಾಶ್ ಆಯ್ತು, ಸೈಕೋಗಳಿಗೆ ಬಿಲ್ಡಪ್ ಕೊಡಬಾರ್ದಲ್ಲ, ಸ್ವಲ್ಪ ಬೈಬೇಕು ಅಂತ ಹೇಳಿ ಕೋಳಿ ಮೊಟ್ಟೆ ನಿನಗ್ತಾ ಅದಿಲ್ವಲ್ಲೋ ಕೆಳಗಡೆ ಹಂಗಂತ ರೇಗಿಸಿದ ತಕ್ಷಣ ಸ್ವಲ್ಪ ಅವನು ನಡುಗ್ತಾನೆ. ಆ ಗ್ಯಾಪ್ ಅಲ್ಲಿ ತಗೊಂಡು ಬೇಜಾನ್ ಹೊಡಿತಾರೆ ನಮ್ ಹೀರೋನು. ಸೈಕೋ ಬಿಡ್ತಾ ಇಲ್ಲ, ಹಂಗೆ ಮಾಡಿ ತಿರ್ಗಾನು ನಮ್ ಹೀರೋನ ಹೊಡೆದಿ ಬಿಸಾಕ್ಬಿಡ್ತಾನೆ. ಹೊಟ್ಟೆಗೆಲ್ಲ ಚುಚ್ಚಿ ನಮ್ ಹೀರೋನು ಸುಸ್ತಾಗಿ ಪಾಪ ಬಿದೋಗ್ಬಿಟ್ಟ. ತಿರ್ಗಾ ಮಗುನ ಇವನು ಕೊಲೆ ಮಾಡಕ್ ಹೋಯ್ತಾನೆ. ನಮ್ ಹೀರೋನೆ ಕಾಲಿಡ್ಕೊಂಡು ಪುಟ ಹೋಗ್ಬಿಡು ಅಂತ ಮಗಿಗೆ ಹೇಳ್ತಾವ್ರೆ. ಅಲ್ಲೊಂದ್ ಪೈಪ್ ಬೇರೆ ಇದೆ. ಆ ಮಗಿ ಹಂಗೆ ಬಗ್ಗುತ್ತೆ. ಈ ಸೈಕೋ ಹೊಡಿಯಕ್ ಹೋಯ್ತಾ ನೋಡಿ, ಆ ಪೈಪ್ ನ ಮಗಿ ಮಾಮೂನ ತಳ್ಳುತ್ತೆ. ಅದನ್ನ ಎತ್ಕೊಂಡು ಹಂಗೆ ಫೈಟ್ ಅವ್ನು ಕೊಡ್ತಾನೆ ನೋಡಿ ಸೈಕೋಗೆ. ಒಂದೇ ಏಟ್ಗೆ ಸೈಕೋ ಹಂಗೆ ಕೆಳಗಡೆ ಬಿದೋದ, ಹಂಗೆ ಬ್ಲಾಂಕ್ ಆಯ್ತು. ಬೆಳಿಗ್ಗೆ ತೋರಿಸ್ತಾರೆ ನಮ್ ಹೀರೋ ಹಾಸ್ಪಿಟಲ್ ಅಲ್ಲಿ ಮಲಗವನೆ. ಅಲ್ಲಿ ಎಲ್ಲ ಹೀರೋಯಿನ್ ಆ ಮಗುನು ಬಂದವ್ರೆ. ಆಕ್ಚುಲಿ ಇದು ಹೀರೋಯಿನ್ ಮಗಳಲ್ಲ, ಅವ್ರ ಅಕ್ಕನ ಮಗಳು. ಹುಡುಗಿಗೆ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ ಅಂತೇಳಿ ತಂಗಿ ಜೊತೆ ಬಿಟ್ಟಿದ್ದಾರೆ. ಹಂಗೆ ಒಂದು ಫೋನ್ ಕಾಲ್ ಬಂತು. ನೋಡಿದ್ರೆ ಮಾಡಿರೋದು ಪ್ರೊಡ್ಯೂಸರ್. ನೀನ್ ಹೇಳ್ದಲ್ಲ ಒಂದು ಸೈಕೋ ಸ್ಟೋರಿ, ಅದನ್ನ ಆದಷ್ಟು ಬೇಗ ಮಾಡೋಣ ಅಂತ ಹೇಳಿ ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಸಖತ್ತು ಲಾಂಗ್ ಆಗೋಯ್ತಲ್ಲ. ಓಕೆ, ಚೆನ್ನಾಗಿರೋ ಜೊತೆ ಇರಿ. ಬಾಯ್.